ಭಕ್ತಿ ಮನೆಗೆ ಬಂದ ಆರ್ಯ ಅವನ ಫ್ರೆಂಡನ್ನು ಬರೋಕೆ ಹೇಳಿದ. ಎಲ್ಲ ಕೆಲಸಕ್ಕೆ ಹೋಗೋದು ಬಿಟ್ಟು ಇಲ್ಲಿಗೆ ಬಂದಿದ್ದು ಅವಳಿಗೆ ಖುಷಿಯಾದರೂ ಅನುಮಾನ ಮೂಡಿತು. ಏನು ಎಲ್ಲ ಇಲ್ಲಿಗೆ ಬಂದಿದ್ದೀರಾ? ಇವತ್ತು ಕೆಲಸ ಇಲ್ವಾ ಅಂದಾಗ, ಇದೆ, ಅದಕ್ಕೂ ಮೊದಲು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಬಂದಿದ್ದೇವೆ ಅಂದ ಆರ್ಯ. ನನ್ನ ಹತ್ರ ಏನು ಮಾತು ಇದೆ ಹೇಳ್ತೀನಿ, ಆದರೆ ನಾನು ಹೇಳುವಾಗ ನೀನು ಮಧ್ಯೆ ಮಾತಾಡಬಾರ್ದು, ಸುಮ್ಮನೆ ಕೂತ್ಕೊಂಡು ನಾನು ಹೇಳೋದಾ ಕೇಳಬೇಕು ಅಂದಿದ್ದ. ಸರಿ, ಅದೇನು ಹೇಳಪ್ಪ ಕೇಳೋಣ ಅಂದವಳೆ ಅವನ ಎದುರಿಗೆ ಕುರ್ಚಿಯಲ್ಲಿ ಕುಳಿತಳು. ಒಂದು ನಿಟ್ಟಿಸಿರು ಬಿಟ್ಟ ಆರ್ಯ. ಅವನ ಸ್ನೇಹಿತರ ಮುಖ, ಶಾಂತಮ್ಮನವರ ಮುಖ ನೋಡಿ ಭಕ್ತಿಯನ್ನು ನೋಡಿದವನೇ ನಿಂಗೆ ಒಂದು ಮದುವೆ ಪ್ರಪೋಸಲ್ ಬಂದಿದೆ ಅಂದಿದ್ದ. ಮದುವೆ, ಆ ಪದವೇ ಅವಳಲ್ಲಿ ಭಯ ಉಂಟು ಮಾಡುತ್ತದೆ. ಇನ್ನೂ ಅದರ ಬಗ್ಗೆ ಮಾತು. ಅವಳ ಮನಸ್ಸಿಗೆ ಕಸಿವಿಸಿ ಆಗಲು ಶುರುವಾಗಿತ್ತು. ಅದರ ಬಗ್ಗೆ ಮಾತಾಡೋಕೆ ಏನೂ ಇಲ್ಲ, ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಎದ್ದವಳ ಕೈ ಹಿಡಿದು ಕೂರಿಸಿದ ಆರ್ಯ. ನಮಗೇನು ಮಾಡೋಕೆ ಕೆಲಸ ಇಲ್ಲ ಅಂತ ಅಂದುಕೊಂಡಿದ್ದೀಯಾ? ನಿನ್ನ ಎದುರಿಗೆ ಬಂದು ಕೂತ್ಕೊಳ್ಳೋಕೆ? ನೋಡು, ಹುಡುಗ ನಿಂಗೆ ಗೊತ್ತಿರೋನೆ, ಅವನ ಬಗ್ಗೆ ಆಗಲಿ ಅವನ ಫ್ಯಾಮಿಲಿ ಬಗ್ಗೆ ಆಗಲಿ ಯಾವುದೇ ಡೀಟೇಲ್ಸ್ ನಿಮಗೆ ಬೇಕೇ ಇಲ್ಲ ಅಂದಾಗ ನನಗೆ ಮದುವೆನೇ ಬೇಡ, ಅದನ್ನು ಯಾರು ಕೇಳಿದ್ರು ನಿಂಗೆ ಅಂದಳು ಸ್ವಲ್ಪ ಕೋಪ ಬೆರೆಸಿ. ಯಾಕೆ ಬೇಡ? ಮುಗಿದು ಹೋಗಿದ್ದು ನೆನೆಸಿಕೊಂಡು ಇನ್ನೂ ಎಷ್ಟು ದಿನ ಹೀಗೆ ಇರ್ತೀಯ? ಯಾವಾಗಲಾದರೂ ಮದುವೆ ಮಾಡಿಕೊಳ್ಳಲೇಬೇಕು, ಅದರ ತಯಾರಿ ಇವಾಗಲೇ ಶುರುವಾಗಲಿ ಎಂದಾಗ ನಿಂಗೆ ಕೈ ಮುಗಿತೀನಿ ಆರ್ಯ, ಮದುವೆ ಬಗ್ಗೆ ಇನ್ನೇನು ಮಾತಾಡಬೇಡ. ನನಗೆ ಆ ಪದವೇ ಭಯ ಕೊಡುತ್ತೆ, ಹಿಂಸೆ ಆಗುತ್ತೆ. ದಯವಿಟ್ಟು ಈ ಕೆಲಸಕ್ಕೆ ಬಾರದೇ ಇರೋ ಮಾತುಗಳು ಬಿಟ್ಟು ಬಿಡು ಅಂದಾಗ, ಯಾಕೆ ಬಿಡಬೇಕು? ನಿಂಗೆ ಇವಾಗಲೇ ಮದುವೆ ಮಾಡ್ಕೊ ಅಂತ ಹೇಳ್ತಿಲ್ಲ ಕಣೆ ನಾನು, ಒಪ್ಪಿಕೋ, ಟೈಮ್ ತಗೋ ಅಂತ ಹೇಳ್ತಿರೋದು ಅಂದಾಗ, ಹುಡುಗ ಯಾರಪ್ಪ? ನಿಂಗೆ ಚೆನ್ನಾಗಿ ಗೊತ್ತಿರುವವರ ಅಂತ ಅವಳ ತಾಯಿ ಕೇಳಿದರು. ಗೊತ್ತಿರೋರೆ, ಬೇರೆ ಯಾರೂ ಅಲ್ಲ, ನಮ್ಮ ಅಣ್ಣ ಅಭಿ ಅಂದಿದ್ದ. ಅವನ ಮುಖವನ್ನು ದಿಟ್ಟಿಸುತ್ತಾ ಕಣ್ಣು ದೊಡ್ಡದು ಬಿಟ್ಟು ನೋಡುತ್ತಿದ್ದಳು. ಇದು ನಿಜವಾಗಿಯೂ ಅವಳಿಗೆ ಆಘಾತದ ವಿಷಯ. ಏನು ಹೇಳ್ತಿದ್ಯಪ್ಪ ನೀನು ಅಂದಾಗ, ಆಂಟಿ, ಅಮ್ಮಂಗೆ ಇವಳನ್ನು ಮನೆ ಸೊಸೆ ಮಾಡ್ಕೊಬೇಕು ಅಂತ ಆಸೆ, ಅದಕ್ಕೆ ಅಭಿಗೆ ತಂದ್ಕೊಳ್ಳೋಣ ಅಂತ ಮಾತನಾಡಿದ್ದಾರೆ. ಇವಳು ಒಪ್ಪಿದ್ರೆ ಮದುವೆನೇ. ಆಂಟಿ, ನಿಮಗೆ ಒಪ್ಪಿಗೆನ ಅಂದಾಗ, ನಮ್ಮದೇನಿದೆ, ಅವಳು ಒಪ್ಪಿದ್ರೆ ನಮಗೂ ಒಪ್ಪಿಗೆನೆ ಅಂದಿದ್ರು. ಅವರಿಗೆ ಏನೋ ಒಂದು ಖುಷಿ ವಿಷಯವಿದು. ಅವನು ಖುಷಿಯಿಂದ ಅವಳನ್ನು ನೋಡಿದಾಗ ಟೈಮ್ ತಗೊಳ್ಳೆ, ಅವಸರ ಇಲ್ಲ ಅಂದಿದ್ದ. ಟೈಮ್ ತಗೊಳ್ಳೋದು ಇಲ್ಲ, ಇನ್ನೊಂದು ಅವಕಾಶವೂ ಇಲ್ಲ, ನನಗೆ ಈ ಜನ್ಮದಲ್ಲಿ ಮದುವೆ ಬೇಡ ಅಂದವಳೆ ಅವಳ ರೂಮ್ ಸೇರಿದಳು. ಅವಳ ಹಿಂದೆ ಬಂದವನೇ ಯಾಕೆ ಬೇಡ, ವರ್ಷ ಪೂರ್ತಿ ಟೈಮ್ ತಗೋ, ಅದು ಬಿಟ್ಟು ಈ ಜನ್ಮದಲ್ಲಿ ಬೇಡ ಅಂದರೆ ಏನು ಅರ್ಥ ಅಂದವನಿಗೆ. ಮದುವೆ ಮಾತೆ ಬೇಡ ಕಣು, ಕರ್ಣ ಅವರನ್ನು ಮರೆಯೋಕೆ ಆಗಲ್ಲ, ಇನ್ನು ಅವರ ಜಾಗದಲ್ಲಿ ಬೇರೆಯವರನ್ನು ಕಲ್ಪಿಸಿಕೊಳ್ಳೋಕ್ಕೂ ಆಗೋದಿಲ್ಲ. ಪ್ಲೀಸ್ ಆರ್ಯ, ನನಗೆ ಹಿಂಸೆ ಕೊಡಬೇಡ, ಇದನ್ನು ಇಲ್ಲಿಗೆ ಬಿಟ್ಟು ಬಿಡು ಅಂದಳು ನೋವಿನಿಂದ. ಮರೆಯೋಕೆ ಆಗಲ್ಲ ಅಂದರೆ ಜೀವನ ಪೂರ್ತಿ ಹಾಗೆ ಇರ್ತೀಯ ಅಂದನು. ಅಂದವಳಿಗೆ, ಶಬಾಷ್, ನೀನು ಹಾಗೆ ಇದ್ದರೆ ಅವರು ವಾಪಸ್ ಬರ್ತಾರಾ? ಇಲ್ಲ ತಾನೆ? ವಾಪಸ್ ಬರದೇ ಇರೋ ವ್ಯಕ್ತಿಗೋಸ್ಕರ ನಿನ್ನ ಸುತ್ತ ಇರೋವರಿಗೆ, ನಿನ್ನ ಹೊಳೆಯದು ಬಯಸೋರಿಗೆ ನೋವು ಕೊಡ್ತೀಯಾ ಅಂದಾಗ ಅದು ಹಾಗಲ್ಲ ಕಣೋ. ಅಳುತ್ತಾ ಹೇಳಲು ಬಂದವಳಿಗೆ, ಇವಾಗ ಅಳಬೇಡ ನೀನು, ನಿಂಗೆ ಅಭಿ ಅಣ್ಣ ಆಗಲಿ ಆಂಟಿ ಅಂಕಲ್ ಯಾರೂ ಹೊಸಬರು ಅಲ್ಲ, ನಿನ್ನ ಬಗ್ಗೆ ಗೊತ್ತಿರೋರೆ, ಅವರ ಬಗ್ಗೆ ನಿಂಗೂ ಚೆನ್ನಾಗಿ ಗೊತ್ತಿದೆ. ಅವನೇನು ಈಗಲೇ ಮದುವೆ ಆಗು ಅಂತಿದ್ದಾನ? ಇಲ್ಲ ತಾನೆ ಅಂದನು ಮೋಹಿತ್. ಯಾಕೆ ನೀವೆಲ್ಲ ಸೇರಿಕೊಂಡು ಈ ಥರ ಹಿಂಸೆ ಕೊಡ್ತಿದ್ದೀರಾ? ನನಗೆ ಒಂದು ಮದುವೆಯಿಂದ ಆಗಿರುವುದೇ ಇನ್ನೂ ಮರೆಯೋಕೆ ಆಗ್ತಿಲ್ಲ, ಇವಾಗ ಮತ್ತೆ ಮದುವೆ ಅಂದರೆ ನಾನು ಏನು ಮಾಡಲಿ ಅಂತ ಅಳುತ್ತಾ ಹೇಳಿದವಳಿಗೆ, ಅಳಬೇಡ ಕಣೆ, ಯಾರೂ ನಿಂಗೆ ಹಿಂಸೆ ಕೊಡ್ತಿಲ್ಲ, ನಿಂಗೆ ಹಾಗೆ ಅನಿಸ್ತಿದೆ ಅಷ್ಟೇ. ನಿನ್ನ ಒಳ್ಳೆಯದಕ್ಕೆ ಹೇಳ್ತಿರೋದಮ್ಮ, ಯೋಚನೆ ಮಾಡು. ಅಣ್ಣ ತುಂಬ ಒಳ್ಳೆಯವನು, ನಿಂಗೆ ಹರ್ಟ್ ಮಾಡಲ್ಲ ಅಂತ ಹೇಳಿದಾಗ, ಅವರು ಒಳ್ಳೆಯವರೇ, ನೀವೆಲ್ಲ ಒಳ್ಳೆಯವರೇ, ಆದರೆ ನನಗೆ ಅವರನ್ನು ಆ ಸ್ಥಾನದಲ್ಲಿ ನೆನೆಸಿಕೊಳ್ಳೋಕೆ ಸಾಧ್ಯ ಇಲ್ಲ. ಅವರಿಗೆ ನಾನು ಯಾವುದರಲ್ಲೂ ಮ್ಯಾಚ್ ಆಗಲ್ಲ ಕಣೋ. ಸುಮ್ಮನೆ ಇದೆಲ್ಲ ಬೇಡ, ಇಲ್ಲಿಗೆ ಬಿಟ್ಟು ಬಿಡಿ ಪ್ಲೀಸ್ ಅಂದವಳಿಗೆ, ಸರಿ ಜಾಸ್ತಿ ತಲೆ ಕೆಡಿಸ್ಕೊಂಬೇಡ, ಅದೇನು ಯೋಚನೆ ಮಾಡು ಅಂತ ಹೇಳಿದ ಆರ್ಯ. ಅವಳು ತಲೆ ಆಡಿಸಿದಳು. ರಾತ್ರಿ ಊಟ ಮಾಡಿ ಕುಳಿತಿದ್ದ ಹಾಗೆ ಹತ್ತಿರ ಬಂದ ಜ್ಯೋತಿ, ಮಾತನಾಡಿದೆಯೇನು ಅಂದಾಗ, ಅಂತ ಹೇಳಿದ. ಏನಂತ ಹೇಳಿದ್ಲು ಅಂದಾಗ, ಅವಳು ಒಪ್ಪಿಕೊಳ್ಳೋಕೆ ಟೈಮ್ ಬೇಕಮ್ಮ, ಅವಳು ಅದೆಲ್ಲ ಮರೆಯೋಕೆ ಆಗಲ್ಲ ಅಂತಿದ್ದಾಳೆ, ಟೈಮ್ ಕೇಳಿದ್ದಾಳೆ ಅಂತ ಹೇಳಿದಾಗ,
ಜೋರು ಮಾಡಿ ಕೇಳಬೇಡ, ನಿಧಾನಕ್ಕೆ ಒಪ್ಪಿಕೊಳ್ಳಲಿ ಅಂತ ಹೇಳಿದಾಗ ನಾನು ಅದಕ್ಕೆ ಸುಮ್ಮನೆ ಆದೆ ಅಂತ ಹೇಳಿದ. ರೂಮ್ನಲ್ಲಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ಅಭಿ ಅವನ ಫೋನ್ ರಿಂಗ್ ಆಗುತ್ತಲೇ ಇತ್ತು. ಅದನ್ನು ಸೈಲೆಂಟ್ ಮಾಡಿದವ ರಿಸೀವ್ ಮಾಡುವುದಕ್ಕೆ ಹೋಗಲಿಲ್ಲ. ಕೊನೆಗೆ ಮನಸ್ಸಿನ ತೊಳಲಾಟ ಸಹಿಸಲಾಗದೆ ರಿಸೀವ್ ಮಾಡಿದ. ಹಲೋ ಅಂದಿದ್ದ. ಹಲೋ ಅಭಿ, ಯಾಕೆ ನಿನ್ನೆಯಿಂದ ಫೋನ್ ಮಾಡಿಲ್ಲ? ನಾನು ಮಾಡಿದರೂ ರಿಸೀವ್ ಮಾಡ್ತಿಲ್ಲ, ಏನಾಯಿತು ಅಂದಾಗ ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ ಹೇಳು ಅಂದನು. ಕಾಲ್ ಬೇಡ, ಒಂದು ಮೆಸೇಜ್ ಮಾಡದೇ ಇರುವಷ್ಟು ಬ್ಯುಸಿನಾ? ನಿಜ ಹೇಳಿ, ನೀವು ಒಂಥರ ಮಾತಾಡ್ತಿದ್ದೀರಾ, ಏನಾಯಿತು ಅಂದಾಗ ಹಾಗೇನಿಲ್ಲ ಹೇಳು, ಏನು ಫೋನ್ ಮಾಡಿದ್ದು ಅಂದನು ಅಭಿ. ಯಾಕೆ, ನಿಮಗೆ ಏನಾದರೂ ವಿಷಯ ಇದ್ದರೆ ಅಷ್ಟೇ ಫೋನ್ ಮಾಡಬೇಕಾ ಅಂತ ಹೇಳಿದಾಗ ಗಟ್ಟಿ ಮನಸ್ಸು ಮಾಡಿದವನೇ ಇನ್ಮೇಲೆ ವಿಷಯ ಇರಲಿ ಇಲ್ಲದೇ ಇರಲಿ ಫೋನ್ ಮಾಡಬೇಡ ಅಂದಿದ್ದ. ಯಾಕೆ, ಏನಾಯಿತು ಅಂತ ಕೇಳಿದಾಗ ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ ಅದಕ್ಕೆ ಅಂದಿದ್ದ. ನಿಮಗೆ ಕಾಮಿಡಿ ಮಾಡೋಕ್ಕೆ ಬರಲ್ಲ ಅಭಿ, ಸುಮ್ಮನೆ ಏನೇನೋ ಹೇಳಬೇಡಿ, ಸರಿಯಾಗಿ ನನ್ನ ಜೊತೆ ಮಾತಾಡೋಕ್ಕೆ ಬರಲ್ಲ, ಇನ್ನೂ ಕಾಮಿಡಿ ಮಾಡ್ತಿದ್ದೀರಾ. ನನಗೆ ನಗುನೇ ಬರ್ತಿಲ್ಲ ಅಂತ ಹೇಳಿದಾಗ ನಾನು ಕಾಮಿಡಿ ಮಾಡ್ತಿಲ್ಲ ಅಂಜಲಿ, ನಿಜಾನೇ ಹೇಳ್ತಿದ್ದೀನಿ ಅಂತ ಅಭಿ ಹೇಳಿದಾಗ ಅವಳು ಏನು ಮಾತನಾಡದೆ ಸುಮ್ಮನೆ ಇದ್ದಳು. ಅವನ ಗಂಭೀರ ಧ್ವನಿ ಕೇಳಿ ಹಲೋ ಅಂತ ಅಭಿ ಮತ್ತೆ ಕರೆದಾಗ ಅಭಿ ನಿಜ ಹೇಳ್ತಿದ್ದೀರಾ ಅಂತ ಕೇಳಿದಳು. ಹೌದು ಅಂಜು ಅಂದವನೇ ಗದ್ಗದಿತವಾಯಿತು. ನನ್ನ ಬಗ್ಗೆ ಮನೆಯಲ್ಲಿ ಹೇಳ್ತೀನಿ ಮಾತಾಡ್ತೀನಿ ಅಂತ ಹೇಳಿ ಇವಾಗ ಈ ಥರ ಉಲ್ಟಾ ಹೊಡಿತಿದ್ದೀರಾ ಅಂದಾಗ ಮನೆಯಲ್ಲಿ ಪರಿಸ್ಥಿತಿ ಆಗಿದೆ, ನಿನ್ನ ಬಗ್ಗೆ ಹೇಳೋಕ್ಕೆ ಆಗಲಿಲ್ಲ, ಸಾರಿ ಅಂಜು ಅಂತ ಹೇಳಿದ. ಏನು ಸಾರಿ, ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಾ ಅಭಿ ಸಾರಿ ಅಂತ, ನೀವು ತುಂಬ ಒಳ್ಳೆಯವರು ಅಂದುಕೊಂಡಿದ್ದೆ, ಆದರೆ ಈ ಥರ ಮೋಸ ಮಾಡ್ತೀರಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದಾಗ ನಿಮಗೆ ಮೋಸ ಮಾಡೋ ಉದ್ದೇಶ ನನಗೆ ಇಲ್ಲ ಅಂಜು. ಮನೆಯಲ್ಲಿ ಅಮ್ಮನ ಆರೋಗ್ಯ ಸರಿಯಿಲ್ಲ, ಅವರು ಮದುವೆ ಆಗು ಅಂದಾಗ ನಾನು ನಿನ್ನ ಬಗ್ಗೆ ಹೇಳೋಣ ಅಂತ ಇದ್ದೆ, ಆದರೆ ಅವರೇ ಹುಡುಗಿನ ನೋಡಿದ್ದಾರೆ, ಏನು ಮಾಡಲಿ ಅಂದಾಗ ನಿಮ್ಮ ಪ್ರೀತಿ ವಿಷಯ ಹೇಳಬೇಕಿತ್ತು, ವಿರೋಧಿಸಬೇಕಿತ್ತು ಅಂದಾಗ ನಾನು ನನ್ನ ಅಮ್ಮನ ಮಾತಿಗೆ ಎಂದೂ ವಿರೋಧ ಮಾಡಿಲ್ಲ ಗೊತ್ತಾ, ಅವರು ನನ್ನ ಎಲ್ಲ ಆಸೆಗಳನ್ನು ನನ್ನ ಕನಸುಗಳನ್ನು ಈಡೇರಿಸಿದ್ದಾರೆ. ಅವರಿಗೆ ಹುಷಾರು ಇಲ್ಲದೆ ಇದರ ಬಗ್ಗೆ ಕೇಳಿದಾಗ ನನಗೆ ಇಲ್ಲ ಅನ್ನೋಕೆ ಆಗಲಿಲ್ಲ, ಅಲ್ಲದೆ ನಾನು ಮನೆ ಹಿರೀ ಮಗ ಆಗಿ ಅವರನ್ನು ವಿರೋಧಿಸಿದರೆ ಹೇಗೆ ಹೇಳು. ಹೋ ಅದಕ್ಕೆ ಒಪ್ಪಿಕೊಂಡ್ರಾ, ನೀವು ಇಷ್ಟಪಟ್ಟೆ ಒಪ್ಪಿಕೊಂಡಿದ್ದೀರಾ, ನನಗೆ ಗೊತ್ತಾಯಿತು. ನಿಮ್ಮ ಅಂತಸ್ತಿಗೆ ತಕ್ಕಂತೆ ಹುಡುಗಿ ನೋಡಿರ್ತಾರೆ, ನನ್ನಂಥ ಬಿಕಾರಿನ ಹೇಗೆ ಮದುವೆ ಆಗಲಿ ಅಂತ ಒಪ್ಪಿದ್ದೀರಾ ಅಲ್ವಾ. ಆ ಥರ ಅಲ್ಲ ಅಂಜು, ನಾನು ನಿನ್ನ ಬಗ್ಗೆ ಯಾವತ್ತೂ ಹಂಗೆ ಅಂದ್ಕೊಂಡಿಲ್ಲ, ಆ ಥರ ಇದ್ದಿದ್ದರೆ ನಿನ್ನ ಪ್ರೀತಿನ ಒಪ್ಕೊಳ್ತಾನೆ ಇರಲಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ, ಇಷ್ಟು ದಿನ ನೀವು ಏನು ಅರ್ಥ ಆಗಿರಲಿಲ್ಲ, ನಾನು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ, ಇವಾಗ ಅರ್ಥ ಆಯಿತು. ನಿಮ್ಮ ಜೀವನ ನಿಮ್ಮ ಇಷ್ಟ, ಚೆನ್ನಾಗಿರಿ, ನಾನು ಮತ್ತೆ ನಿಮಗೆ ತೊಂದರೆ ಕೊಡಲ್ಲ. ಹೇಗಿದ್ದರೂ ಹೇಳೋಕೆ ಕೇಳೋಕೆ ಯಾರೂ ಇಲ್ಲ, ಮೊದಲೇ ಅನಾಥೆ, ಇಷ್ಟು ದಿನ ಜೊತೆಗೆ ಇದ್ದ ನೀವು ಇವಾಗ ದೂರ ಹೋಗ್ತಿದ್ದೀರಾ. ಹ್ಯಾಪಿಯಾಗಿರಿ ಅಭಿನವ್, ಬಾಯ್ ಅಂದವಳೆ ಕಾಲ್ ಕಟ್ ಮಾಡಿದಳು. ಸಾರಿ ಅಂಜಲಿ, ನಿನ್ನಂಥವರು ನನಗೆ 10 ಜನ ಸಿಗಬಹುದು, ಆದರೆ ನನ್ನ ಅಮ್ಮ ನನಗೆ ಮತ್ತೆ ಸಿಗಲ್ಲ, ಅವರನ್ನು ಕಳೆದುಕೊಳ್ಳೋಕೆ ಇಷ್ಟ ಇಲ್ಲ, ಪ್ಲೀಸ್ ಅರ್ಥ ಮಾಡ್ಕೊ, ನನ್ನ ಕ್ಷಮಿಸಿ ಬಿಡು ಅಂತ ಅವಳಿಗೆ ಸಂದೇಶ ಕಳುಹಿಸಿದವನೇ ಹಾಸಿಗೆ ಮೇಲೆ ಕುಸಿದು ಕುಳಿತ. ಅವನು ಇಂಜಿನಿಯರಿಂಗ್ ಓದುವಾಗ ಅವಳ ಪರಿಚಯವಾಗಿತ್ತು, ಪರಿಚಯ ಸ್ನೇಹವಾಗಿತ್ತು. ಅದು ಯಾವಾಗ ಅವಳಿಗೆ ಇವನ ಮೇಲೆ ಪ್ರೀತಿ ಮೂಡಿತು ಅವಳಿಗೆ ತಿಳಿಯದ್ದೇ ಇರಲಿಲ್ಲ. ಅವನು ಓದು ಮುಗಿಸಿ ತನ್ನ ಊರಿಗೆ ವಾಪಸ್ ಬರುವಾಗ ಅವನಿಗೆ ಪ್ರಪೋಸ್ ಮಾಡಿದಳು. ಅವಳನ್ನು ಸ್ನೇಹಿತೆಯಂತೆ ನೋಡಿದ ಅಭಿ ಅವಳ ಪ್ರೀತಿಯನ್ನು ಮೊದಲು ತಿರಸ್ಕರಿಸಿದ, ಆದರೆ ಅವನ ಮೇಲಿನ ಪ್ರೀತಿಯಿಂದ ಅವನನ್ನು ಒಲಿಸಿಕೊಳ್ಳುವಲ್ಲಿ ಜಯಿಸಿದ್ದಳು. ಅಂಜಲಿ ಅವಳು ಅನಾಥೆ, ಅನಾಥಾಶ್ರಮದಲ್ಲಿ ಬೆಳೆದವಳು. ಸ್ಕಾಲರ್ಶಿಪ್ ಡೊನೇಟರ್ಗಳು ಸಹಾಯದಿಂದ ಅವನು ಓದುತ್ತಿದ್ದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವನ ಜೂನಿಯರ್ ಆಗಿದ್ದವಳು. ಸ್ವಲ್ಪ ಮಾತು ಜಾಸ್ತಿ ಅನಿಸಿದರೂ ಒಳ್ಳೆಯವಳು. ಅವಳ ಬಗ್ಗೆ ಯೋಚಿಸಿದಷ್ಟು ಅವನಿಗೆ ಹಿಂಸೆ ಆಗುತ್ತಿದೆ. ಅವನಿಗೆ ಈ ಮದುವೆ ಇಷ್ಟ ಇಲ್ಲ, ಮೋಸ ಮಾಡಿ ನಾನು ಸಂತೋಷವಾಗಿ ಸುಖವಾಗಿ ಇರೋಕೆ ಆಗಲ್ಲ, ಹಾಗಂತ ಮದುವೆಯಾದ ಭಕ್ತಿಗೆ ನಾನು ಮೋಸ ಮಾಡೋದು ಸರಿಯಲ್ಲ. ಏನು ಮಾಡಲಿ ನಾನು? ಅಮ್ಮ ನನ್ನ ಪ್ರೀತಿ ಬಗ್ಗೆ ಕೇಳಿದರೆ ಖಂಡಿತ ಹೇಳ್ತಿದ್ದೆ, ಆದರೆ ಕೇಳಿಲ್ಲ. ಅವಳ ಆಸೆಗೆ ವಿರೋಧ ಮಾಡಿದರೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆ. ಏನು ಮಾಡಲಿ, ಯಾವ ಕಡೆ ಸಾಯಲಿ, ತಲೆ ಕೆಟ್ಟು ಹೋಗ್ತಿದೆ ಅಂದವನೇ ತಲೆ ಮೇಲೆ ಕೈ ಒತ್ತು ಕುಳಿತಿದ್ದ. ಭಕ್ತಿ ಹತ್ತಿರ ಮದುವೆ ವಿಷಯ ಮಾತಾಡಿ 1 ತಿಂಗಳಾದರೂ ಅದರ ಚಕಾರವೆತ್ತದೆ ಇದ್ದವಳನ್ನು ಕಾಣಲು ಬಂದಿದ್ದ ಆರ್ಯ. ಏನು ಯೋಚನೆ ಮಾಡಿದೆ? ಯಾವುದರ ಬಗ್ಗೆ ಅಂದಳು. ಮದುವೆ ಬಗ್ಗೆ. ನಾನು ಅವತ್ತೇ ಹೇಳಿದ್ದೀನಿ ಆರ್ಯ, ನನಗೆ ಇಷ್ಟ ಇಲ್ಲ, ಬಲವಂತ ಮಾಡಬೇಡ ಅಂತ ಅಂದಳು. ಮತ್ತೆ
ಅವತ್ತು ಟೈಮ್ ಬೇಕು ಅಂದಿದ್ದೆ. ನೀನೇ ಟೈಮ್ ತಗೋ ಅಂದಿದ್ದು, ನಾನು ಬೇಕು ಅಂದಿಲ್ಲ. ನನಗೆ ಇಷ್ಟ ಇಲ್ಲ. ಇದೇ ಕೊನೆ ಮಾತಾ? ಹೌದು. ಇಷ್ಟೊಂದು ಕಟುವಾಗಿ ಮಾತಾಡಬೇಡ ಭಕ್ತಿ. ಯೋಚನೆ ಮಾಡು, ಯಾಕೆ ಬೇಡ ಅಂತ ಇಷ್ಟೊಂದು ಹಠ ಮಾಡ್ತಿದ್ದೀಯಾ? ನನಗೆ ಕರ್ಣನ ಮರೆಯೋಕೆ ಆಗ್ತಿಲ್ಲ. ಅವರ ಜಾಗಕ್ಕೆ ಯಾರು ಬರೋದು ನನಗೆ ಇಷ್ಟ ಇಲ್ಲ. ಅಲ್ಲದೆ ನಾನು ನಿನ್ನ ಬಲವಂತಕ್ಕೆ ನಿಮ್ಮ ಅಣ್ಣನ ಮದುವೆ ಆದರೆ ಅವರ ಜೊತೆ ಖುಷಿಯಾಗಿ ಇರಲ್ಲ. ಅವರಿಗೂ ನನ್ನ ಕಡೆಯಿಂದ ಖುಷಿ, ಸುಖ, ಸಂತೋಷ ಏನೂ ಸಿಗಲ್ಲ. ಒಂದು ಮದುವೆ ಆಗೋಕೆ ಹೋಗಿ ಆಗಿರೋ ಆಘಾತನ, ಬಂದಿರೋ ನಿಂದೆನ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಇನ್ನು ಈ ಮದುವೆಯಲ್ಲಿ ನಿಮ್ಮ ಅಣ್ಣಗೆ ಏನಾದರೂ ಆದರೆ ನನ್ನ ನೀವೆಲ್ಲ ದೂರ ಮಾಡ್ತೀರಾ. ಅದನ್ನು ತಡ್ಕೊಳ್ಳೋ ಶಕ್ತಿ ನನಗೆ ಇಲ್ಲ ಆರ್ಯ ಅಂತ ಹೇಳುತ್ತಾ ಅತ್ತವಳನ್ನು ಕಂಡು, ಇಷ್ಟು ಪುಟ್ಟ ತಲೆಯಲ್ಲಿ ಅದೆಷ್ಟು ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡ್ತೀಯೆ? ಅಲ್ಲ ಕಣೆ, ಒಂದು ಸಲ ಆ ಥರ ಆಗಿದೆ ಅಂದರೆ ಯಾವಾಗಲೂ ಹಾಗೇ ಆಗುತ್ತಾ ಹುಚ್ಚಮ್ಮ? ಯಾವಾಗಲೂ ಒಂದೇ ಥರ ಇರಲ್ಲ ಕಣೆ. ನಾವು ಅದರ ತಕ್ಕ ಹಾಗೆ ಅಡ್ಜಸ್ಟ್ ಆಗಬೇಕು. ಅದು ಬಿಟ್ಟು ವಾಪಸ್ ಬರದೇ ಇರೋದನ್ನು ಬೇಕು ಅಂತ ಕಾಯ್ತಾ ನಿಂತು ಜಾಗದಲ್ಲಿ ಇದ್ದರೆ ನಮಗೆ ಅಂತ ಇರೋದು ಕೂಡ ನಮ್ಮಿಂದ ದೂರ ಹೋಗುತ್ತೆ. ನಿನ್ನ ಲೈಫ್ನಲ್ಲಿ ಕರ್ಣ ಪಾಸ್ಟ್, ಅದನ್ನು ಮರೆಯೋಕೆ ಆಗಲ್ಲ ಅಂತ ಅಳ್ತಾ ಕೂತ್ಕೊಂಡ್ರೆ ಮುಂದಿನ ಫ್ಯೂಚರ್ ಹಾಳು ಮಾಡಿಕೊಳ್ಳುತ್ತೀಯ ಅಷ್ಟೇ. ಬಂದಿದ್ದನ್ನು ಬಂದ ಹಾಗೆ ತಗೋಬೇಕು ಕಣೆ. ನಿನ್ನ ಭಯ ಏನು? ಈ ಮದುವೆಯಲ್ಲೂ ಹಿಂದೆ ಥರ ಘಟನೆಯಾಗಿ ನಿನ್ನಿಂದ ನಾವು ದೂರ ಆಗ್ತೀವಿ ಅಂತ ಅಲ್ವಾ? ಇಲ್ಲಿ ಕೇಳು, ಅದೇನೇ ಆಗಲಿ, ಯಾರೇ ಬರಲಿ, ಏನೇ ಆದರೂ ನಿನ್ನ ಜೊತೆ ನಾನಿರ್ತೀನಿ. ನಿನ್ನ ಕೈ ಬಿಟ್ಟು ದೂರ ಹೋಗಲ್ಲ. ನಿನ್ನ ಒಬ್ಬಳನ್ನೇ ಬಿಟ್ಟು ಒಂಟಿ ಮಾಡಿ ನಾನು ಇರಲ್ಲ. ನಿನ್ನ ಹತ್ತಿರ ಎಲ್ಲ ಕಷ್ಟ, ನೋವು, ಅಪಮಾನಗಳು ಮೊದಲು ನನ್ನ ದಾಟಿ ಆಮೇಲೆ ನಿನ್ನ ಹತ್ರ ಬರೋದು, ಆಯಿತಾ? ನನ್ನ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ, ನಿನ್ನ ಲೈಫ್ನಲ್ಲಿ ಯಾರು ಇರಲಿ ಬಿಡಲಿ, ಈ ಆರ್ಯ ಇರ್ತಾನೆ. ಕೊಟ್ಟಿರೋ ಮಾತನ್ನು ಪ್ರಾಣ ಕೊಟ್ಟು ಅದರ ಉಳಿಸಿಕೊಳ್ಳುತ್ತಾನೆ, ಸರಿನಾ? ಅಂದಾಗ ಅವನನ್ನೇ ದೀನವಾಗಿ ನೋಡಿದವಳನ್ನು ಎದೆಗೆ ಆನಿಸಿಕೊಂಡವನೇ ಇಷ್ಟು ಹೇಳಿದ ಮೇಲೂ ನೀನು ಯೋಚಿಸ್ತಿದ್ದೀಯ ಅಂದಾಗ ಹೀಗೆ ಇರೋದೇ ಚೆನ್ನಾಗಿದೆ ಅನ್ನಿಸ್ತಿದೆ ಅಂದವಳನ್ನು ಬಿಟ್ಟವನೇ, ಸರಿ ಹಾಗೆ ಮಾಡೋಣ. ನಿನ್ನ ಅಮ್ಮನಿಗೆ ನಿಂದೆ ಯೋಚನೆ. ಅವರು ನೀನು ಹೀಗೆ ಇರೋದು ನೋಡಿ ಕೊರಗಿ ಒಂದು ದಿನ ಪ್ರಾಣ ಬಿಡ್ತಾರೆ. ಇದು ನನ್ನ ಅಮ್ಮನಿಗೆ ಲೋ BP ಇದೆ, ಅವರು ಚೆನ್ನಾಗಿ ನೋಡಿಕೊಳ್ಳಿ, ಅವರಿಗೆ ನೋವು ಕೊಡಬೇಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನು ಒಪ್ಪಿಲ್ಲ ಅಂತ ಅಮ್ಮ ನೊಂದುಕೊಂಡು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಾರೆ. ನೀನು ಮಾತ್ರ ನಿನ್ನ ಬಗ್ಗೆ ಯೋಚನೆ ಮಾಡು, ಆಯಿತಾ? ನೀನು ಹೀಗೆ ಇರು, ನಿನ್ನ ಜೊತೆ ನಾನು ಹೀಗೆ ಇರ್ತೀನಿ ಅಂದಾಗ ಅವನ ಮುಖ ನೋಡಿದಳು. ಮತ್ತಿನ್ನೇನು, ನೀನು ಮಾತ್ರ ನಿಯತ್ತಾಗಿ ಪ್ರೀತಿ ಮಾಡಿದ್ದೀಯಾ. ನಾನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿರೋನೆ. ಅವಳ ನೆನಪು ನನಗೂ ಕಾಡುತ್ತೆ. ಆದರೂ ಇವಾಗ ಅವಳನ್ನು ಮರೆತು ಹೊಸ ಜೀವನದ ಬಗ್ಗೆ ಆಸೆ ಇಟ್ಕೊಂಡಿದ್ದೀನಿ. ಹೊಸ ಹುಡುಗಿ, ಮದುವೆ, ಮಕ್ಕಳು ಅಂತ. ಆದರೆ ನೀನು ಹೇಳೋದು ನೋಡಿದರೆ ನಾನು ಹಳೆ ನೆನಪಿನಲ್ಲೇ ಇರಬೇಕು ಅನ್ನಿಸ್ತಿದೆ. ನಿನ್ನ ಜೊತೆ ನಾನು ಹಳೆ ನೆನಪು ಮಾಡಿಕೊಂಡು ಕೊರಗುತ್ತಾ ಇರುತ್ತೇನೆ, ಸಾಕಾ? ಒಂದು ಕೆಲಸ ಮಾಡೋಣ, ನೀನು ನಾನು ಇಬ್ಬರು ಸನ್ಯಾಸಿಗಳು ಆಗೋಣ. ಒಂದು ಮಠ ಕಟ್ಟಿ ಬಿಡೋಣ, ಆಯಿತಾ? ಸಂಸಾರಿ ಆಗೋ ಆಸೆ ಇತ್ತು. ನಿನ್ನ ಸಹವಾಸ ಮಾಡಿದ್ದಕ್ಕೆ ಸಂಸಾರಿ ಆಗೋಕೆ ಆಗ್ತಿಲ್ಲ. ಅಟ್ಲೀಸ್ಟ್ ಸನ್ಯಾಸಿ ಆದರೂ ಆಗೋಣ, ಏನಂತೀಯ? ಮನನೊಂದ ಪ್ರೇಮಿಗಳ ಮಠ, ಹೆಸರು ದೊಡ್ಡದಾದರೂ ಚೆನ್ನಾಗಿದೆ ಅಲ್ವಾ? ಹೇಳೆ ಅಂದಾಗ ಅವನ ಮುಖವನ್ನೇ ನೋಡುತ್ತಿದ್ದವಳು ನಸುನಕ್ಕು, ನೀನು ಸನ್ಯಾಸಿ ಆಗೋದಾ? ದೂರದ ಮಾತು ಬಿಡು ಅಂದಳು. ನಿಂಗೆ ಇಲ್ಲದೆ ಇರೋ ಖುಷಿ, ನಗು ನನಗೂ ಬೇಡ ಅಂತ ತಲೆ ಬಗ್ಗಿಸಿ ಬೇಸರದ ಧ್ವನಿಯಲ್ಲಿ ಹೇಳಿದವನ ಮಾತಿಗೆ, ಸರಿ ನಿನ್ನಿಷ್ಟ ಅಂದಳು. ಅಂದರೆ ಸರಿಯಾಗಿ ಹೇಳು, ಮಠಾನ ಇಲ್ಲ ಮದುವೆನಾ? ಮದುವೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಿನ್ನ ಬಲವಂತಕ್ಕೆ ಒಪ್ಪಿಕೊಳ್ಳುತ್ತಿದ್ದೇನೆ. ನಿಮ್ಮ ಅಣ್ಣ ಜೊತೆ ಹೊಂದಿಕೊಳ್ಳೋಕೆ ನನಗೆ ತುಂಬ ಟೈಮ್ ಬೇಕಾಗುತ್ತೆ ಅಂದಾಗ, ಅದೆಲ್ಲ ಮುಂದಿನ ಮಾತು, ಆವಾಗ ನೋಡಿಕೊಂಡ್ರೆ ಆಯಿತು. ಮದುವೆ ಓಕೆನಾ ಅಂದವನಿಗೆ ಹ್ಞೂ ಎಂಬಂತೆ ಅವಳ ಕಣ್ಣೀರು ಉತ್ತರವಾಗಿ ಬಂತು. ಅವಳು ಒಪ್ಪಿದ್ದು ಎಲ್ಲರಿಗೂ ಖುಷಿ ವಿಚಾರವಾಗಿತ್ತು. ಅಭಿಯನ್ನು ಬಿಟ್ಟು ಅವನು ಯಾವುದಕ್ಕೂ ತಲೆ ಹಾಕಲಿಲ್ಲ. ಎಲ್ಲರೂ ಸೇರಿ ಮದುವೆ ನಿಶ್ಚಿತಾರ್ಥ ಅಂತ ಖುಷಿಪಟ್ಟರೆ ಅಲ್ಲಿ ಅವನು, ಇಲ್ಲಿ ಇವಳು ಅವರದ್ದೇ ಆದ ಲೋಕದಲ್ಲಿ ಇದ್ದರು. ಅಭಿಯ ಬಗ್ಗೆ ಒಮ್ಮೆಯೂ ಅವಳು ಸಿಹಿ ಕನಸು ಕಾಣಲಿಲ್ಲ. ಮದುವೆಯ ಬಗ್ಗೆ ಇರಬೇಕಿದ್ದ ಸಂತೋಷ, ನಾಚಿಕೆ, ಕನಸು, ಆಸೆಗಳು ಯಾವುದೂ ಅವಳಿಗೆ ಇರಲಿಲ್ಲ. ಅದರ ಬದಲು ದುಃಖ, ದುಗುಡ, ಭಯ, ಆತಂಕ ಅವುಗಳೇ ಅವಳ ತಲೆ ತುಂಬಿದ್ದವು. ಅವಳಿಗೆ ಕ್ಷಣ ಕ್ಷಣವೂ ಭಯ, ಯಾವಾಗಲೂ ಏನು ಆಗುವುದೋ ಎಂದು. ಆ ಮದುವೆಯಲ್ಲಿ ಆದಂತೆ ಏನಾದರೂ ತೊಂದರೆಯಾದರೆ ಏನು ಮಾಡಲಿ? ಮತ್ತೆ ಯಾರಾದರೂ ನನ್ನ ದೂಷಿಸಿದರೆ ಏನು ಮಾಡೋದು? ಅಂದು ಅದೇ ಅವಳ ಮನಸ್ಸನ್ನು ಹಿಂಡುತ್ತಿತ್ತು. ಅವನಿಗೂ ಅದೇ ಕೊರಗು. ನನ್ನ ನಂಬಿದವಳಿಗೆ ನಾನು ಮೋಸ ಮಾಡಿದೆ ಎಂದು ಅವನು ಬಾಯಿ ಬಿಟ್ಟು ಹೇಳಿದರೆ ಎಲ್ಲ ಇತ್ಯರ್ಥ ಆಗಿರೋದು. ಆದರೆ ಅವನ ಯೋಚನೆಗಳ ಬೇರೆ ಥರವೇ. ಅವಳು ಅನಾಥೆ, ಅನಾಥಾಶ್ರಮದಲ್ಲಿ ಬೆಳೆದವಳು.
ಅವಳ ಹಿನ್ನೆಲೆ ಕೇಳಿದರೆ, ಒಪ್ಪದೆ ಹೋದರೆ, ಅವಳನ್ನು ಅಪಮಾನಿಸಿದರೆ, ಇದೆಲ್ಲ ಯೋಚಿಸಿ ಮಾತಾಡದೆ ಅವನನ್ನು ಮೌನವಾಗಿಸಿತ್ತು. ಅವಳ ಮನಸ್ಸನ್ನು ಪರಿವರ್ತನೆ ಮಾಡಿದೆ. ಅವಳು ಮದುವೆಗೆ ಒಪ್ಪಿದ್ದಾಳೆ ಅಂತ ಹೆಚ್ಚು ಖುಷಿಯಲ್ಲಿ ಇದ್ದ ಆರ್ಯ. ಅವನಿಗೆ ಗೊತ್ತಿರಲಿಲ್ಲ ಅವಳಿಗೆ ಹೇಳಿದ ಮಾತುಗಳು ಮುಂದೆ ನನ್ನ ಜೀವನಕ್ಕೆ ಅನ್ವಯವಾಗುತ್ತದೆ ಎಂದು. ಅವಳಿಗೆ ಕೊಟ್ಟ ಮಾತಿದು. ಅವಳ ಮೇಲಿನ ಕಾಳಜಿಗೋ ಅಪ್ಪನ ಮಾತಿಗೋ ಕಟ್ಟು ಬಿದ್ದು ಅವಳನ್ನು ನನ್ನ ಬಾಳ ಸಂಗಾತಿ ಮಾಡಿಕೊಳ್ಳಬಹುದು ಎಂಬ ಸಣ್ಣ ಅರಿವೇ ಇರಲಿಲ್ಲ. ಅವಳಿಗೆ ಕೊಟ್ಟಿರುವ ಮಾತೆ ಅವನನ್ನು ಮುಂದೆ ಅವಳ ಬಂಧನದಲ್ಲಿ ಬಂಧಿಸೋದು ಎಂದು ಅವನಿಗೆ ಅರಿವಾಗಲಿಲ್ಲ. ಎಲ್ಲರೂ ಸೇರಿ ಅವರಿಗೆ ಇಷ್ಟವಿಲ್ಲದ ಮದುವೆ ಮಾಡಲು ತಯಾರಿ ಮಾಡಿಕೊಳ್ಳುತ್ತಿದ್ದರು. ಇಬ್ಬರು ಮೊದಲು ಅಂತ ಮಾತನಾಡುತ್ತಿದ್ದರು. ಆದರೆ ಈ ಮದುವೆಯಿಂದ ಅವರ ಮಧ್ಯ ಇದ್ದ ಸಣ್ಣ ಸಲುಗೆಯೂ ಇಲ್ಲದಂತೆ ಆಗಿತ್ತು. ಅವನಲ್ಲಿ ಅವಳನ್ನು ನೋಡುವ ಉತ್ಸಾಹ ಇಲ್ಲ. ಅವನನ್ನು ಕಾಣುವ ಧೈರ್ಯ ಇವಳಿಗೂ ಇಲ್ಲ. ಇಬ್ಬರಲ್ಲೂ ಸಂತೋಷದ ಮಾತಿಲ್ಲ, ನಾಚಿಕೆ ನಗು ಇಲ್ಲ. ಆದರೂ ಎಲ್ಲರ ಕಣ್ಣಿಗೆ ಅವರು ಒಳ್ಳೆ ಜೋಡಿಯಂತೆ ಕಾಣುತ್ತಿದ್ದರು. ನಿಶ್ಚಿತಾರ್ಥ ದಿನ ಅವಳಿಗೆ ಉಂಗುರ ಹಾಕುವಾಗ ಅವಳಲ್ಲಿ ಮಾತನಾಡಬೇಕು ಅಂದುಕೊಂಡ. ಆದರೆ ಧೈರ್ಯ ಸಾಲದೆ ಅವಳೊಡನೆ ಮಾತೇ ಆಡಲಿಲ್ಲ. ನಿಮ್ಮ ಅಣ್ಣನಿಗೆ ಇಷ್ಟ ಇಲ್ಲ ಅನಿಸುತ್ತೆ, ಅವರನ್ನು ಒಂದು ಮಾತು ಕೇಳು ಆರ್ಯ ಅಂದಾಗ ಅವನು ಮೊದಲಿಂದಾನು ಸೈಲೆಂಟ್ ಕಣೆ, ಜಾಸ್ತಿ ಮಾತಿಲ್ಲ, ನಿಂಗೆ ಗೊತ್ತು. ಮದುವೆ ಆದಮೇಲೆ ಸರಿ ಹೋಗ್ತೇನೆ ಬಿಡು ಅಂತ ಹೇಳಿದ. ಅವಳ ಮಾತು ಕೇಳಿದ್ದರೆ ಬಹುಶಃ ಮುಂದೆ ತಪ್ಪುಗಳು ನಡೆಯದಂತೆ ನೋಡಿಕೊಳ್ಳಬಹುದಿತ್ತು. ಆದರೆ ಅವನ ನಂಬಿಕೆ ಅವನ ಕಾಲಿಗೆ ಸುತ್ತಿಕೊಳ್ಳುವುದರಲ್ಲಿತ್ತು. ಅಂತೂ ಇಬ್ಬರ ಒಪ್ಪಿಗೆ ಇಲ್ಲದೆ ಬಲವಂತದ ಮದುವೆಗೆ ಅದ್ದೂರಿ ತಯಾರಿ ಮಾಡಿದ್ದರು ಮನೆಯವರು. ಕಾರಣ ಸತ್ತ ನಂತರ ಅವಳ ಮುಖದಲ್ಲಿ ನಗು ಮಾಯವಾಗಿತ್ತು. ಆದರೆ ಸ್ನೇಹಿತರೆಲ್ಲ ಸೇರಿ ಹೇಗೋ ಅವಳ ನಗುವನ್ನು ಮರುಕಳಿಸುವ ಪ್ರಯತ್ನ ಮಾಡುತ್ತಿದ್ದರು. ಅದು ಆರ್ಯ ಬಂದ ನಂತರ ಆ ಪ್ರಯತ್ನ ಫಲಿಸಿತ್ತು. ಹಾಗೂ ಹೀಗೂ ನಗುತ್ತಿದ್ದವಳು ಇಂದು ಪೂರ್ತಿ ನಗುವನ್ನೇ ಮರೆತಿದ್ದಳು. ಮತ್ತೆ ಅವಳಿಗೆ ಇದೆಲ್ಲ ಹಿಂಸೆ ಅನಿಸಿದರೂ ತನ್ನವರಿಗಾಗಿ ಒಪ್ಪಿಕೊಂಡಿದ್ದಳು. ಅವಳ ತೊಳಲಾಟ, ಮನಸ್ಸಿನ ನೋವು ಅವಳು ಒಬ್ಬಳಿಗೆ ಮಾತ್ರ ಗೊತ್ತಿತ್ತು. ಮದುವೆ ಆಗುವವರೆಗೂ ಇದು ಅವಳಿಗೆ ತಪ್ಪಿದ್ದಲ್ಲ. ಮದುವೆ ಸಮಯದಲ್ಲಿ ಯಾರಿಗೂ ಯಾವ ತೊಂದರೆಯೂ ಆಗದಿರಲಿ ಎಂಬುವುದೇ ಅವಳ ದಿನದ ಪ್ರಾರ್ಥನೆ. ಆರ್ಯ ಮನೆಯಲ್ಲಿ ಮದುವೆ ಕಾರ್ಡ್ಗಳನ್ನು ನೋಡುತ್ತಾ ಕುಳಿತಿದ್ದರು ಎಲ್ಲರೂ. ಕಾರ್ಡ್ ಕೈಯಲ್ಲಿ ಹಿಡಿದು ನೋಡುತ್ತಿದ್ದ ಅಭಿ ಮನದಲ್ಲಿ ಏನೋ ನೋವು, ಸಂಕಟ. ಅವನನ್ನು ನೋಡಿದ ಆರ್ಯ, ಏನಣ್ಣ, ಏನಾದರೂ ಮಿಸ್ಟೇಕ್ ಇದೆಯಾ, ಹಾಗೆ ನೋಡ್ತಿದ್ಯಾ ಅಂತ ಕೇಳಿದ. ಹಾಗೇನಿಲ್ಲ ಅಂದವನೇ, ಅಮ್ಮ, ಭಕ್ತಿಯವರ ಇಂದಿನ ಮದುವೆಯಲ್ಲಿ ಮದುವೆ ಹುಡುಗ ಸತ್ತಾಗೆ, ನಾನು ಸತ್ತರೆ ಏನು ಮಾಡ್ತೀಯಾ ಅಂದಿದ್ದ. ಅವನ ಮನದಲ್ಲಿ ಏನೂ ಇರಲಿಲ್ಲ, ಹಾಗೆ ಮಾತನಾಡುವ ಉದ್ದೇಶವೂ ಇರಲಿಲ್ಲ. ಆದರೂ ಕುತೂಹಲಕ್ಕೆ ಕೇಳಿದ. ಅವನ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಅಭಿ ಅಂತ ಒಮ್ಮೆಲೆ ಅಬ್ಬರಿಸಿದರು ಜ್ಯೋತಿ. ಮಾತಿನ ಮೇಲೆ ನಿಗಾ ಇರಲಿ, ಬಾಯಿಗೆ ಬಂದಾಗೆ ಮಾತಾಡಬೇಡ. ಒಳ್ಳೆ ಅವಿವೇಕಿ ಥರ ಮಾತಾಡ್ತಿದ್ದೀಯಾ. ಹಿಂದೆ ಏನೇ ಆಗಿದ್ರು ಅದು ಒಂದು ಆಕಸ್ಮಿಕ ಅಷ್ಟೆ. ಈ ರೀತಿ ಮಾತಾಡೋದು ಒಳ್ಳೆ ಲಕ್ಷಣ ಅಲ್ಲ ಅಂದಾಗ, ಅಮ್ಮ, ನಾನು ಸುಮ್ಮನೆ ಕೇಳಿದ್ದು ಅಷ್ಟೇ, ಯಾವ ಉದ್ದೇಶನೂ ಇಲ್ಲ ಅಂದಿದ್ದ. ಉದ್ದೇಶ ಏನೇ ಇರಲಿ, ಈ ರೀತಿ ಮಾತುಗಳು ನನಗೆ ಇಷ್ಟ ಆಗಲ್ಲ. ಒಂದು ಹುಡುಗಿ ಬಗ್ಗೆ ಈ ಥರ ಮಾತಾಡೋದು ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ಶೋಭೆ ತರಲ್ಲ. ಅಭಿ, ಕೈ ರೇಖೆ, ಹಣೆಬರಹ, ಹುಟ್ಟಿದ ನಕ್ಷತ್ರ, ರಾಶಿ, ಜಾತಕ, ಜ್ಯೋತಿಷ್ಯ, ಕಾಲ್ಗುಣ ಇದೆಲ್ಲ ಒಬ್ಬ ವ್ಯಕ್ತಿಯ ಸಾವು ನೋವು ತೋರಿಸೋದಿಲ್ಲ. ಎಲ್ಲ ನಾವು ಮಾಡಿರೋ ಕರ್ಮ, ಅದರ ಫಲ ಅಷ್ಟೆ. ಇನ್ನೊಂದು ಸಲ ಯಾರ ಹತ್ತಿರನೂ ಈ ಥರ ಮಾತಾಡಬೇಡ, ಅದರಲ್ಲೂ ಭಕ್ತಿ ಮುಂದೆ ಮಾತಾಡಬೇಡ. ಆ ಹುಡುಗಿ ಪಾಪದ ಕಣೋ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಅವಳ ಪಾತ್ರ ತುಂಬ ಇರುತ್ತೆ. ಮಾತಿನ ಮೇಲೆ ಎಚ್ಚರ ಇರಲಿ ಅಂದವರೇ ರೂಮ್ ಸೇರಿದರು. ಅವರಿಗೆ ಅವನ ಮಾತು ತಲೆನೋವು ತಂದಿತ್ತು. ಅವನು ನಾನು ಮಾತನಾಡಲೇಬಾರದಿತ್ತು ಅಂದುಕೊಂಡ. ಅವನಿಗೂ ಪಶ್ಚಾತ್ತಾಪವಾಗಿತ್ತು. ಅಮ್ಮನ ಬಳಿ ಹೋದವನೇ, ಸಾರಿ ಅಮ್ಮ, ನಾನು ಸುಮ್ಮನೆ ಹೇಳಿದ್ದು ಅಷ್ಟೇ, ಸಾರಿ ಅಂದಿದ್ದ. ಇನ್ನೊಂದು ಸಲ ಹಾಗೆ ಮಾತಾಡಬೇಡ ಕಣೋ ಅಂದಾಗ ಸರಿ ಅಂದವನೇ ಅವನ ಪ್ರೀತಿ ವಿಷಯ ಹೇಳಲು ನೋಡಿದ. ಆದರೆ ಯಾಕೋ ಅವನಲ್ಲಿ ಧೈರ್ಯವೇ ಇರಲಿಲ್ಲ. ಸುಮ್ಮನೆ ರೂಮ್ ಸೇರಿದ. ಜ್ಯೋತಿಯ ತಲೆಯಲ್ಲಿ ಆ ವಿಷಯ ಉಳದಂತೆ ಕೊರೆಯಲು ಶುರುವಾಗಿತ್ತು. ಯಾವುದಾದರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಅವರ ಇಬ್ಬರ ಹೆಸರಲ್ಲಿ ಪೂಜೆ ಮಾಡಿಸಲು ಯೋಚಿಸಿದರು. ಶುಕ್ರವಾರ ಒಳ್ಳೆಯ ದಿನ. ಪೂಜೆ ಮಾಡಿಸುವ ವಿಷಯ ಭಕ್ತಿಗೆ ತಿಳಿಸಿ ಅಲ್ಲಿಗೆ ಅವಳನ್ನು ಬರಲು ಹೇಳಿದರು. ಅವಳು ಅವಳ ಫ್ರೆಂಡ್ ಜೊತೆ ಅಲ್ಲಿಗೆ ಬರುವುದಾಗಿ ತಿಳಿಸಿದಳು. ಅಭಿ, ರೆಡಿನಾ ಅಂತ ಮಗನನ್ನು ಕೇಳುತ್ತಾ ಬಂದರು ಜ್ಯೋತಿ. ಅಮ್ಮ, ನಾನು ರೆಡಿನೇ, ಆದರೆ ಆಫೀಸ್ಗೆ ಹೋಗೋಕೆ ಅಂತ ಹೇಳಿದಾಗ, ಏನೋ ನೀನು, ನಾನು ಅಷ್ಟು ಹೇಳಿದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ನೀನು ಮತ್ತೆ ಆಫೀಸ್ ಅಂತಿದ್ದೀಯಾ ಅಂದಾಗ, ಅಮ್ಮ, ನಾನು ಹೋಗಲೇಬೇಕು, ಮೀಟಿಂಗ್ ಇದೆ, ನಾಳೆ ಬೇಕಿದ್ದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದಾಗ, ಇವತ್ತು ಒಳ್ಳೆ ದಿನ ಕಣೋ, ನಿಮ್ಮಿಬ್ಬರ ಹೆಸರಲ್ಲಿ ಪೂಜೆ ಕೊಟ್ಟಿದ್ದೀನಿ, ಇದೇನೋ ನೀನು ಇವಾಗ ಹೀಗೆ ಹೇಳ್ತಿದ್ದೀಯಾ. ಅಮ್ಮ, ಇನ್ನು ಮುಂದೆ ಟೈಮ್ ಇದೆ, ಆವಾಗ ಹೋದರೆ ಆಯಿತು, ಇವಾಗ ನೀವೇ ಹೋಗಿ ಬನ್ನಿ ಅಂದವನೇ ಆಫೀಸ್ ಕಡೆ ನಡೆದಿದ್ದ. ಅಭಿ ಅಂತ ಕರೆದರೂ ಕೇಳದೆ ಹೋದ.
ಆರ್ಯ ಹೊಸ ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಫಾರ್ಮಲ್ನಲ್ಲಿ ಮಿಂಚುತ್ತಾ ಕೆಳಗೆ ಬಂದವನೇ, ಯಾಕಮ್ಮ ಸೈಲೆಂಟಾಗಿ ಇದ್ದೀಯಾ, ಏನಾಯಿತು ಅಂದಾಗ, ನಿಮ್ಮ ಅಣ್ಣನ ದೇವಸ್ಥಾನಕ್ಕೆ ಕರೆದರೆ ಮೀಟಿಂಗ್ ಅಂತ ಹೇಳಿ ಹೋದ ಕಣೋ ಅಂದರು. ಇನ್ನೊಂದು ಸಲ ಅವರು ಇಬ್ಬರನ್ನೇ ಕಳಿಸುವಂತೆ ಬಿಡು, ಇವಾಗ ಬಾ ಹೋಗೋಣ, ಟೈಮ್ ಆಗುತ್ತೆ ಅಂದವನೇ ನಡೆದ. ಅವರೆಲ್ಲ ದೇವಸ್ಥಾನಕ್ಕೆ ಬಂದು ಇವರಿಗಾಗಿ ಕಾಯುತ್ತಿದ್ದರು. ದೇವಸ್ಥಾನ ಮುಂದೆ ಕಾರ್ ನಿಲ್ಲಿಸಿದವನೇ ಅವನ ಅಮ್ಮನ ಜೊತೆ ಹೆಜ್ಜೆ ಹಾಕಿದ. ಅವರೆಲ್ಲರೂ ಇರುವ ಕಡೆ ಬಂದು ಎಲ್ಲರ ಜೊತೆಯಲ್ಲಿ ಪೂಜೆ ಮುಗಿಸಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಆರ್ಯ ಯಾವುದೋ ಫೋನ್ ಕಾಲ್ ಬಂದಿದ್ದಕ್ಕೆ ಅಲ್ಲಿಂದ ಹೊರಗೆ ಸೈಡಿಗೆ ಬಂದು ಮಾತನಾಡುತ್ತಾ ನಿಂತಿದ್ದ. ಪ್ರದಕ್ಷಿಣೆ ಮುಗಿಸಿ ಬಂದ ಭಕ್ತಿಗೆ ಲಗ್ನ ಪತ್ರಿಕೆ ಪೂಜಿಸಿದ್ದ ತಟ್ಟೆಯನ್ನು ಅವಳ ಕೈಯಲ್ಲಿ ಕೊಟ್ಟು ತಾವು ಪ್ರದಕ್ಷಿಣೆ ಹಾಕಲು ಹೋದರ ಜ್ಯೋತಿ. ಅವಳ ಕೈಯಲ್ಲಿ ಇದ್ದ ತಟ್ಟೆಯಲ್ಲಿ ಕುಂಕುಮ, ಅರಿಶಿಣ, ಲಗ್ನ ಪತ್ರಿಕೆ, ಹೂವು, ಅಕ್ಷತೆ ಎಲ್ಲವೂ ಇದ್ದವು. ಅದನ್ನು ನೋಡಿ ಅದನ್ನು ಜೋಪಾನವಾಗಿ ಇಟ್ಟುಕೊಂಡು ಆರ್ಯ ಇರುವಲ್ಲಿಗೆ ಹೋದಳು. ಅವನು ಫೋನ್ನಲ್ಲಿ ಏನೋ ಮದುವೆ ತಯಾರಿಯ ಬಗ್ಗೆ ಯಾರ ಜೊತೆಗೂ ಮಾತನಾಡುತ್ತಿದ್ದ. ಅವಳನ್ನು ನೋಡುತ್ತಾ ಮಾತು ಮುಂದುವರೆಸಿದ್ದ. ಅವನ ಹಣೆಯಲ್ಲಿ ಕುಂಕುಮ ಇಲ್ಲದದ್ದು ನೋಡಿದವಳೆ ಅವನಿಗೆ ಕುಂಕುಮ ಇಡಲು ಅವನ ಮುಂದೆ ಹೋಗುತ್ತಿದ್ದವಳು ಕಾಲು ಜಾರಿ ಅವನ ಮೇಲೆ ದಪ್ಪಂತ ಬಿದ್ದಿದ್ದಳು. ಅವಳು ಬಿದ್ದ ತಕ್ಷಣ ಫೋನ್ ಕೈಯಲ್ಲಿ ಹಿಡಿದೆ ನೆಲದ ಮೇಲೆ ಹಿಂದಕ್ಕೆ ಬಿದ್ದಿದ್ದ. ಇವಳು ಅವನ ಮೇಲೆ ಬಿದ್ದಿದ್ದಳು. ಅವಳ ಕೈಯಲ್ಲಿ ಇದ್ದ ತಟ್ಟೆ ಪೂರ್ತಿ ಆರ್ಯ ಮೇಲೆ ಬಿದ್ದು ಅವನ ಕುಂಕುಮ ಅರಿಶಿಣ ಆಗಿತ್ತು. ಯಪ್ಪ, ನಿನ್ನ ಕಣ್ಣೇನು ಯಾರಿಗಾದ್ರೂ ದಾನ ಕೊಟ್ಟು ಬಂದಿದ್ದೀಯಾ? ಕಣ್ಣು ಕಾಣಿಸಲ್ವ, ಕತ್ತೆ ತಂದು ಎದ್ದೇಳೆ ಮೇಲೆ ಅಂದಿದ್ದ. ಎದ್ದೇಳಲು ಹೋದವಳಿಗೆ ಬಿದ್ದಾಗ ಅವಳ ಕೈ ನೆಲಕ್ಕೆ ಕೊಟ್ಟಿದ್ದಕ್ಕೆ ನೋವಾಗಿ ಎದ್ದೇಳಲು ಆಗದೆ ಮತ್ತೆ ಅವನ ಮೇಲೆ ಬಿದ್ದಳು. ತೆಗೆದು ಬಿಟ್ಟ ಅಂದರೆ ಕೆನ್ನೆ ಪೂರಿ ಥರ ಹುದ್ಕೊಬೇಕು. ಎದ್ದೇಳ ಮೇಲೆ, ನನ್ನ ಏನು ನೀನು ಬೆಡ್ ಅಂದ್ಕೊಂಡಿದ್ದೆ ಅಂದಾಗ, ಇರೋ ಮಾರಾಯ ಬೈಬೇಡ, ಎದ್ದೇಳ್ತೀನಿ ಅಂದವಳೆ ಅವನ ಎದೆ ಮೇಲೆ ಕೈಯೂರಿ ಎದ್ದವಳೆ ಅವನ ಶರ್ಟ್ ನೋಡಿ, ಈ ಕೋಪಿಷ್ಟ ನನ್ನ ಇವತ್ತು ಹೊಡೆದೇ ಹೋಗೋದು ಅಂದುಕೊಂಡವಳಿಗೆ ಭಯಕ್ಕೆ ಗಂಟಲು ಒಣಗಿತ್ತು. ನಿಧಾನಕ್ಕೆ ಎದ್ದವನೇ, ಪಾಪಿ ನನ್ನ ಸೊಂಟನೇ ತೆಗೆದು ಬಿಟ್ಟಳು ಅಂತ ಹೇಳುತ್ತಾ ನೋವಿನಲ್ಲಿ ಕಣ್ಣು ಮುಚ್ಚಿ ಮುಖ ಕಿವಿಚಿದ. ಕಣ್ಣು ಬಿಟ್ಟವನೇ ಅವಳನ್ನು ನೋಡಿ ಅವನ ಮೇಲೆ ಗಮನ ಹರಿಸಿದಾಗ ಕಣ್ಣು ಅಗಲಿಸಿ ಆಶ್ಚರ್ಯದಿಂದ ಅವನ ಶರ್ಟ್ ನೋಡಿದವನೇ, ಹಾ, ನನ್ನ ಶರ್ಟ್, ಪಾಪಿ, ನನ್ನ ಸೊಂಟನ ನೋವು ಮಾಡಿದ್ದು ಅಲ್ಲದೆ ನನ್ನ ಹೊಸ ಶರ್ಟ್ ಎಷ್ಟು ಇಷ್ಟಪಟ್ಟು ತಗೊಂಡಿದ್ದೆ, ಅದನ್ನು ಈ ಗತಿಗೆ ತಂದಿದ್ದೀಯಾ ನಿನ್ನ ಅಂತ ಕೋಪದಲ್ಲಿ ಅವಳ ಕುತ್ತಿಗೆಗೆ ಕೈ ಹಾಕಲು ಹೋದವನೇ ನೋವಿನಿಂದ ಹಾ ಅಂದಿದ್ದ. ನಾನು ನೋಡಲಿಲ್ಲ ಆರ್ಯ, ಕಾಲು ಜಾರಿ ಬಿಡ್ತು, ಸಾರಿ ಕಣೋ ಅಂದಳು ಮುಖ ಚಿಕ್ಕದು ಮಾಡಿ. ನಿಂಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ ಕತ್ತೆ? ಕಣ್ಣು ಏನು ನೆತ್ತಿ ಮೇಲೆ ಇಟ್ಕೊಂಡಿದ್ದೀಯಾ ಅಂತ ರೇಗಿದಾಗ ಬೈಬೇಡ ಕಣೋ ಅಂದಳು. ಬೈದೆ ನಿನ್ನ ಏನು ಅಂದವನೇ ಹೊಸ ಶರ್ಟ್ ಎಲ್ಲ ಕಲೆಯಾಗೋಯ್ತು ಅಂದಿದ್ದ. ತೊಳೆದ್ರೆ ಹೋಗುತ್ತೆ ಕಣೋ ಅಂದಳು ಭಕ್ತಿ. ನಿಮ್ಮ ಅಜ್ಜ ಬಂದು ತೊಳೆದು ಕೊಡ್ತಾನ? ಒಂದೇ ಸಲ ರೇಗಿದ. ನಮ್ಮ ಅಜ್ಜ ಯಾಕೆ, ನಾನೇ ತೊಳೆದು ಕೊಡ್ತೀನಿ ಅಂದಾಗ ಅವಳನ್ನೇ ದುರುಗುಟ್ಟಿ ನೋಡಿದ. ಅಷ್ಟರಲ್ಲಿ ಅಲ್ಲಿಗೆ ಪ್ರಸಾದ ತಿನ್ನುತ್ತಾ ಬಂದ ಅಶೋಕ್. ಆರ್ಯ, ಇದೇನೋ ಕುಂಕುಮ ಎಲ್ಲ ಹೀಗೆ ಬಟ್ಟೆ ಮೇಲೆ ಚೆಲ್ಲಿಕೊಂಡಿದ್ದೀಯಾ ಅಂದಾಗ, ನಾನು ಚಿಕ್ಕ ಮಗು ನೋಡು, ಗೊತ್ತಾಗಲಿಲ್ಲ, ಅದಕ್ಕೆ ಚೆಲ್ಕೊಂಡು ಬಿಟ್ಟೆ ಅಂತ ರೇಗಿದ. ಅವಳು ತಟ್ಟೆಯಲ್ಲಿ ಕೆಳಗೆ ಬಿದ್ದಿದ್ದ ಕಾರ್ಡ್, ಹೂವು ಎಲ್ಲ ಹಾರಿಸಿ ತಟ್ಟೆಗೆ ಇಟ್ಟವಳೆ ಎದ್ದು ನಿಂತು ಅವನ ಮುಖ ನೋಡಿದಾಗ ಅವನು ಅವಳನ್ನು ತಿನ್ನುವಂತೆ ನೋಡುತ್ತಿದ್ದ. ಅಲ್ಲಿಗೆ ಬಂದ ಜ್ಯೋತಿ, ಇದೇನೋ ಈ ಥರ ಮಾಡ್ಕೊಂಡಿದ್ದೀಯಾ, ಗೊತ್ತಾಗಲ್ವ ನಿಂಗೆ ಅಂತ ಜೋರು ಮಾಡಿದಾಗ, ನನಗೆ ತಲೆ ಕೆಟ್ಟಿದೆ ನೋಡು, ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ಅಂತ ರೇಗಿದಾಗ, ಅದು ಆಂಟಿ ನಾನು ಜಾರಿ ಅಂದಳು ಭಕ್ತಿ. ಪೂರ್ತಿ ಹೇಳೆ, ಮಾಡೋದು ಮಾಡಿ ಒಳ್ಳೆ ಮಳ್ಳಿ ಥರ ನಿಂತಿದ್ದೀಯಲ್ಲ, ಅವಳೇ ಎಲ್ಲ ಬೀಳಿಸಿದ್ದು ನನ್ನ ಮೇಲೆ ಅಂದಾಗ, ಹೌದೇನಮ್ಮ ಅಂದಿದ್ದರು ಜ್ಯೋತಿ. ಅದು ಕಾಲು ಜಾರಿ ಬಿದ್ದು ಬಿಟ್ಟೆ ಅಂದಳು ಕಣ್ಣಲ್ಲಿ ನೀರು ತುಂಬಿಕೊಂಡು. ಬಿದ್ದಿಯಾ? ಎಲ್ಲಿ ತೋರಿಸು, ನೋವಾಯ್ತಾ? ನೋಡ್ಕೊಂಡು ಹೋಗೋದು ಅಲ್ವ ಪುಟ್ಟ, ತುಂಬ ನೋವು ಆಗ್ತಿದ್ಯಾ ಅಂದಾಗ, ಕೆಳಗೆ ಬಿದ್ದೋನು ನಾನು, ನೋವು ಆಗೋದು ಅವಳಿಗ? ಆಹಾ, ಅದು ಯಾವ ಮಗ್ಗಲಲ್ಲಿ ಎದ್ದು ಬಂದೋ, ಥೋ ಇವಳಜ್ಜಿ ನನ್ನ ಹ್ಯಾಪಿ ಮೂಡೆಲ್ಲ ಹಾಳು ಮಾಡಿದ್ಲು ಅಂತ ಹೇಳಿದವನೇ ಅಲ್ಲಿ ನಿಲ್ಲದೆ ನೋವಿಂದ ಮೆಲ್ಲಗೆ ನಡೆದಿದ್ದ. ನೀನು ಹುಡುಗ ಕಣೋ, ನೋವು ತಡ್ಕೊಳ್ತೀಯ, ಪಾಪ ಭಕ್ತಿ ಅಂದವರನ್ನು ದೊಡ್ಡ ಕಣ್ಣು ಬಿಟ್ಟು ನೋಡಿದಾಗ ಮನೆಯಲ್ಲಿ ಉಪ್ಪಿನ ಕಾವು ಕೊಟ್ಟರೆ ಸರಿ ಹೋಗುತ್ತೆ ಬಿಡೋ ಅಂತ ಹೇಳಿದರು. ಕೋಪದಲ್ಲಿ ಅಲ್ಲಿಂದ ನಡೆದಿದ್ದ. ಇರೋ, ನಾವು ಬಂದ್ವಿ ಅಂತ ಮೋಹಿತ್ ಹಿಂದೆ ಕೂಗಿದಾಗ ಹಿಂದೆ ತಿರುಗಿ ನೋಡಿದ. ಅವಳು ಸಾರಿ ಎನ್ನುತ್ತಾ ಮುಖ ಚಿಕ್ಕದು ಮಾಡಿ ಕೇಳಿದಾಗ ಅವನ ಕೋಪ ಸ್ವಲ್ಪ ಕಡಿಮೆ ಆಗಿತ್ತು.
ಅಲ್ಲಿಂದ ಮನೆಗೆ ಬಂದವನೇ ರೂಮ್ನಲ್ಲಿ ನಿಂತು ತನ್ನನ್ನು ನೋಡಿಕೊಂಡ ಅವನಿಗೆ ಅವಳು ಬಿದ್ದಿದ್ದು ನೆನಪಾಗಿತ್ತು. ತಲೆ ಕೊಡವಿಕೊಂಡವನೇ ಹೊಸ ಶರ್ಟ್, ಎಲ್ಲ ಹಾಳಾಗೋಯ್ತು ಆ ಗೂಬೆಯಿಂದ ಅಂತ ಅಂದುಕೊಳ್ಳುತ್ತಾ ಶರ್ಟ್ ಬಿಚ್ಚಿ ಹಾಸಿಗೆ ಮೇಲೆ ಮಲಗಿದ್ದ. ಆರ್ಯ ತುಂಬ ನೋವಾಗ್ತಿದ್ಯಾ ಅಂದಾಗ ಒಂದೇ ಸಲಕ್ಕೆ ದಪ್ಪಂತ ಮೇಲೆ ಬಿದ್ದರೆ ನೋವಾಗಲ್ವಾ ಅಂತ ಕೇಳಿದಾಗ, ಹೋಗ್ಲಿ ಬಿಡೋ, ಅವಳೇನು ಬೇಕು ಅಂತ ಮಾಡಿಲ್ಲ, ಕಾವು ಕೊಟ್ಟರೆ ನೋವು ಕಡಿಮೆ ಆಗುತ್ತೆ ಅನ್ನುತ್ತಾ ಅವನ ಸೊಂಟ ಬೆನ್ನಿಗೆ ಉಪ್ಪಿನ ಕಾವು ಇಟ್ಟಿದ್ದರು. ಆರ್ಯ ಭಕ್ತಿನ ಇನ್ಮೇಲೆ ಅತ್ತಿಗೆ ಅಂತ ಕರಿ ಅಂದಾಗ ಒಮ್ಮೆಲೆ ಹಿಂದೆ ತಿರುಗಿ ನೋಡಿದವನೇ ಯಾಕೆ ಅಂದಿದ್ದ. ಅವಳು ನಿಮ್ಮ ಅಣ್ಣನ ಜೊತೆ ಮದುವೆ ಆದರೆ ನಿಂಗೆ ಅತ್ತಿಗೆ ತಾನೆ ಅಂದಿದ್ದರು. ಅವನು ಸ್ವಲ್ಪ ಯೋಚಿಸಿದಂತೆ ಇದ್ದಾವ. ಅವಳು ನನ್ನ ಅಣ್ಣನ ಮದುವೆ ಆದರೂ ಅಷ್ಟೆ, ನಮ್ಮ ಅಜ್ಜನ ಮದುವೆ ಆದರೂ ಅಷ್ಟೆ ನಾನು ಅವಳನ್ನು ಹೀಗೆ ಕರೆಯೋದು ಅಂದವನೇ. ಅವಳು ಸ್ಥಾನ ಏನೇ ಆದರೂ ಅವಳು ನನಗೆ ಫ್ರೆಂಡ್ ಆಗೇ ಇರ್ತಾಳೆ, ಏನು ಚೇಂಜ್ ಆಗಲ್ಲ ಅಂತ ಹೇಳಿದ. ನಿಂಗೆ ಹೇಳೋಕೆ ಆಗಲ್ಲ ಅಂದರು ಜ್ಯೋತಿ. ಟೀ ಅಂಗಡಿ ಹತ್ರ ಕುಳಿತಿದ್ದ ಆರ್ಯ ಅಶೋಕ್ ಹತ್ತಿರ ಮಾತನಾಡುವಾಗ ಮೋಹಿತ್ ಫೋನ್ನಲ್ಲಿ ಕೂಗಾಡುವಂತೆ ಮಾತನಾಡುತ್ತಾ ಬಂದವನೇ ಥೂ ಅಂತ ಹೇಳುತ್ತಾ ಅವರ ಪಕ್ಕ ಬಂದು ಕುಳಿತ. ಏನಾಯ್ತು ಅಂದಾಗ, ನಿಧಿ ಫೋನ್ ಮಾಡಿ ಅಳ್ತಾ ಇದ್ದಾಳೆ, ಅವಳ ಅಪ್ಪ ಯಾರೋ ಹುಡುಗನ ಕಡೆಯವರನ್ನು ಕರೆಸಿದನಂತೆ ಅಂದಾಗ, ನಿಂದು ಲವ್ ಒಗೇನಾ ಅಂದಿದ್ದ ಅಶೋಕ್. ಜಾಡಿಸಿ ಹೊಡೆದ್ರೆ ಮಗನೇ, ನನ್ನ ಟೆನ್ಷನ್ ನನಗೆ, ಆದರೆ ನಿಂದು ಬೇರೆ ಅಂದವನೇ. ನೋಡ್ರೋ ಏನರೋ ಮಾಡೋದು, ಅವಳ ಅಳು ನೋಡೋಕ್ಕೆ ಆಗ್ತಿಲ್ಲ ಕಣೋ ಅಂದಾಗ, ಅವಳಿಗೆ ಫೋನ್ ಮಾಡಿ ಕೊಡು ಅಂದಿದ್ದ ಆರ್ಯ. ಯಾಕೆ ಅಂದಾಗ, ಮಾಡೋ ಹೇಳ್ತೀನಿ ಅಂದವನೇ. ಅವಳು ಮಾತನಾಡುವಾಗ ತಾನು ತೆಗೆದುಕೊಂಡು, ನಿಂಗೆ ಮೋಹಿತ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ ಅಂದಾಗ, ಅಣ್ಣ ತುಂಬ ಅಂದಳು ಅಳುತ್ತಾ. ಮತ್ತೆ ಬಾ, ನಾವು ಸೇರಿ ಯಾವುದಾದರೂ ದೇವಸ್ಥಾನದಲ್ಲಿ ಮದುವೆ ಮಾಡ್ತೀವಿ ಅಂದಾಗ, ಮನೆ ಮರ್ಯಾದೆ, ನಾನು ಸತ್ರು ಬರಲ್ಲ, ನೀವೆಲ್ಲ ಬಂದು ಒಪ್ಪಿಸಿ ಅಣ್ಣ ಅಂದಳು. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಹಾಗಾಯಿತು ನಿನ್ನ ಕತೆ, ಸರಿ ನಾನು ಹೇಳ್ದಂಗೆ ಮಾಡ್ತೀಯ ಅಂದಿದ್ದ. ಅಣ್ಣ ಅಂದವಳಿಗೆ ಸೂಸೈಡ್ ಮಾಡ್ಕೊ ಅಂದಿದ್ದ. ಅವಳು ಹಾಂ ಅಂದರೆ, ಲೋ ಏನೋ ಹೇಳ್ತಿದ್ದೀಯ ನೀನು, ತಂದೆ, ಅವಳು ಬೇರೆಯವನ್ನಾದರೂ ಮದುವೆ ಆದರೂ ಪರವಾಗಿಲ್ಲ, ಈ ಥರ ಡಬ್ಬ ಐಡಿಯಾ ಕೊಡಬೇಡ ಅವಳಿಗೆ ಅಂದಾಗ, ಲವ್ ತೆಪ್ಪಗೆ ಇರೋ, ಒಳ್ಳೆ 6 ತಿಂಗಳಿಗೆ ಹುಟ್ಟಿದವನ ಥರ ಹಾಡಬೇಡ, ಸ್ವಲ್ಪ ಸುಮ್ಮನೆ ಇರು ಅಂದವನಿಗೆ. ನಿಧಿ ನಾನು ಹೇಳೋದು ಕೇಳು ಅಂದವನೇ ಅವಳಿಗೆ ಅವನ ಐಡಿಯಾ ಬಗ್ಗೆ ವಿವರಿಸಿ ಹೇಳಿದ. ಸರಿ ಅಣ್ಣ ಹಾಗೆ ಮಾಡ್ತೀನಿ ಅಂದವಳೆ ಮೋಹಿತ್ ಹತ್ರ ಮಾತನಾಡಿ ಫೋನ್ ಇಟ್ಟಿದ್ದಳು. ಹುಷಾರು ಕಣೆ, ಅವನು ಹೇಳಿದ್ದು ಅಷ್ಟೇ ಮಾಡು, ಜಾಸ್ತಿ ಏನು ಮಾಡಬೇಡ ಅಂತ ಹೇಳಿದ ಮೋಹಿತ್. ಕಾಲ್ ಕಟ್ ಮಾಡಿದ್ದ. ನಾಳೆ ಅವಳ ಊರಿಗೆ ಹೋಗೋಣ, ರೆಡಿಯಾಗಪ್ಪ ಅಂದವನಿಗೆ. ಆರ್ಯ ನೀನು ಕೊಟ್ಟ ಐಡಿಯಾ ಚೆನ್ನಾಗಿದೆ, ವರ್ಕ್ ಆದರೆ ಓಕೆ, ಫ್ಲಾಪ್ ಆದರೆ ಏನೋ ಮಾಡೋದು ಅಂದಾಗ, ಏನಾದರೂ ಒಂದು ಮಾಡೋದು ಅಷ್ಟೆ, ಜಾಸ್ತಿ ಯೋಚಿಸ್ಬೇಡ ಅಂತ ಅಲ್ಲಿಂದ ನಡೆದಿದ್ದರು. ನಾಳೆ ದಿನ ನಿಧಿ ಊರಿನ ಪಕ್ಕದ ತಾಲೂಕಿನಲ್ಲಿ ಇದ್ದ ಗೌರ್ಮೆಂಟ್ ಹಾಸ್ಪಿಟಲ್ ಕಾಂಪೌಂಡರ್ ಮತ್ತು ಒಬ್ಬ ಸಿಸ್ಟರನ್ನು ಬುಕ್ ಮಾಡಿಕೊಂಡಿದ್ದ ಆರ್ಯ ಅಶೋಕ್ನನ್ನು ಅಲ್ಲಿ ಬಿಟ್ಟು ಅವರಿಗೆ ವಿಷಯ ತಿಳಿಸಿ ಅವರ ಕೈಗೆ 500ರ 4 ನೋಟುಗಳನ್ನು ಕೊಟ್ಟು ಬರುವಾಗ ಯಾರಿಗೂ ಅನುಮಾನ ಬರಬಾರದು ಅಂತ ಹೇಳಿ ಬಂದಿದ್ದ. ದುಡ್ಡು ಸಿಕ್ಕಿದ್ದಕ್ಕೆ ಅವರು ಖುಷಿಯಿಂದ ಅವನ ಕೆಲಸ ಮಾಡಲು ಒಪ್ಪಿದರು. ಅಲ್ಲಿಂದ ಸೀದಾ ಮೋಹಿತ್ ಜೊತೆ ನಿಧಿ ಊರಿಗೆ ಬಂದವರೇ ಊರಿಂದ ಹೊರಗೆ ಇದ್ದಾಗ ನಿಧಿಗೆ ಫೋನ್ ಮಾಡಿಸಿದ ಅವನ ಐಡಿಯಾ ಶುರು ಮಾಡಲು. ಅವಳು ಹಿತ್ತಲಿನಲ್ಲಿ ಇದ್ದ ಅವರ ಅಮ್ಮನ ಬಳಿ ಬಂದು, ಅಮ್ಮ ನನಗೆ ಈ ಹುಡುಗ ಇಷ್ಟ ಆಗಲಿಲ್ಲ, ಅಪ್ಪಗೆ ಹೇಳಮ್ಮ, ನಾನು ಮೋಹಿತ್ನ ತುಂಬ ಪ್ರೀತಿ ಮಾಡುತ್ತಿದ್ದೇನೆ ಅಂದಾಗ, ನಾನು ಏನು ಮಾಡಲೆ, ನಿಮ್ಮ ಅಪ್ಪ ಒಪ್ಪುತ್ತಿಲ್ಲ, ನನಗೆ ಮೋಹಿತ್ಗೆ ಕೊಡೋಕೆ ಇಷ್ಟ ಅಂದರು. ಅವಳು ನಾನು ಮೋಹಿತ್ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ ಅಂತ ಹೇಳುತ್ತಿದ್ದಾಗ ಅವರ ಅಪ್ಪ ಆಗಿದ್ರೆ ಸತ್ತೋಗ್ಬಿಡು ಅಂದರು. ಅಪ್ಪ ಪ್ಲೀಸ್ ಅಪ್ಪ ಅಂತ ಹತ್ತರು. ಅವರು ಸುಮ್ಮನೆ ಇದ್ದರು. ಸ್ವಲ್ಪ ದಿನ ಹತ್ತು ಸುಮ್ಮನೆ ಆಗ್ತಾಳೆ ಅಂತ. ಅವಳು ಅಳುತ್ತಾ ಅಲ್ಲಿಂದ ಕ್ರಿಮಿನಾಶಕ ತೆಗೆದುಕೊಂಡು ಸೀದಾ ರೂಮ್ಗೆ ಹೋದವಳೆ ಬಾಗಿಲು ಹಾಕಿದಳು. ಆರ್ಯ ಮೋಹಿತ್ ಅವರು ಅದೇ ಸಮಯಕ್ಕೆ ಮನೆಗೆ ಬಂದವರೇ ಅವರ ಅಪ್ಪನ ಜೊತೆ ಮಾತಿಗೆ ನಿಂತರು. ಅವರ ಅಪ್ಪ ಒಪ್ಪದಿದ್ದಾಗ ಅವಳನ್ನು ಕರೆದು ಕೇಳಲು ಹೇಳಿದ ಮೋಹಿತ್, ನಿಮ್ಮ ಅಪ್ಪನಿಗೆ ಮಾತಾಡೋಕೆ ಮುಖ ಇಲ್ಲವಂತ, ನೀನು ಬಂದಿದ್ದೀಯಾ ಅಂದಾಗ, ಅವಳು ಬಂದರೆ ಕರ್ಕೊಂಡು ಹೋಗಿ ನೋಡೋಣ ಅಂದವರು ಮಗಳನ್ನು ಕರೆದರು.
ನಾನು ಮೋಹಿತ್ ಬಿಟ್ಟು ಬೇರೆಯವರನ್ನು ಮದುವೆಯಾಗಲ್ಲ. ಅದಕ್ಕೆ ನಮ್ಮ ಅಪ್ಪ ಒಪ್ಪೋದಿಲ್ಲ. ನಾನು ಏನಂತ ಮಾಡೋದು ಗೊತ್ತಾಗಿಲ್ಲ, ಅದಕ್ಕೆ ವಿಷ ತಗೊಂಡಿದ್ದೀನಿ ಅಂತ ಹೇಳುತ್ತಾ ಕೈಯಲ್ಲಿ ಹಿಡಿದಿದ್ದ ಬಾಟಲಿ ತೋರಿಸಿದಳು. ಅವಳ ಅಮ್ಮ ಬೊಬ್ಬೆ ಹಿಡಲು ಊರಿನ ಅಕ್ಕಪಕ್ಕ ಮನೆಯವರು ಜಮಾಯಿಸಿದರು. ಅವರ ಗಂಡನಿಗೆ ಬೈಯುತ್ತಾ, ನಿಮ್ಮ ಕಾರ್ನಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಬಾರಪ್ಪ ಅಂತ ಹೇಳುತ್ತಾ ಹೇಳಿದಾಗ ಮೋಹಿತ್ ಅವಳನ್ನು ಎತ್ತಿಕೊಂಡು ನಡೆದರೆ ಆರ್ಯ ಕಾರ್ ತೆಗೆದಿದ್ದ. ನಿಧಿ ಅಮ್ಮನ ಕೂಗಾಟಕ್ಕೆ ಸೇರಿದ ಸುತ್ತಮುತ್ತ ಮನೆಯವರೆಲ್ಲ ಸೇರಿ ಅವರ ಅಪ್ಪನಿಗೆ ಬೈದಿದ್ದರು. ನಿನ್ನ ಮಗಳಿಗಿಂತ ನಿನ್ನ ಹಠ ಮುಖ್ಯನಾ? ನಿನ್ನ ತಂಗಿ ಮಗನಿಗೆ ಕೊಡೋಕೆ ನಿನಗೆ ಇಷ್ಟ ಇಲ್ವಾ? ಹುಡುಗ ಎಷ್ಟು ಒಳ್ಳೆಯವನು, ಕೆಲಸದಲ್ಲಿ ಇದ್ದಾನೆ, ಮನೆ ಕಡೆ ಚೆನ್ನಾಗಿದ್ದಾರೆ, ಮಗಳನ್ನು ಕೊಟ್ಟು ಮದುವೆ ಮಾಡು. ಅವಳ ಕೈ ತಪ್ಪಿ ಹೋದರೆ ಏನು ಮಾಡ್ತೀಯಾ? ಅವಳ ಜೀವನ ನಿನಗೆ ಮುಖ್ಯ ಅಲ್ವಾ ಅಂತ ಎಲ್ಲರೂ ಹೇಳಿದಾಗ ಅವರ ಅಪ್ಪನಿಗೆ ಅದು ಸರಿ ಅನಿಸಿತು. ಇರೋ ಒಬ್ಬ ಮಗಳ ಜೀವನ ನನ್ನಿಂದ ಹಾಳಾಗಬಹುದು, ಬೇಡ ಅಂದವರೇ ಹಾಸ್ಪಿಟಲ್ ಕಡೆ ನಡೆದಿದ್ದರು. ಇತ್ತ ಕಡೆ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದ ಆರ್ಯ ಮೋಹಿತ್ ಇವಳನ್ನು ಮೊದಲೇ ತಿಳಿಸಿದ್ದ ಸಿಸ್ಟರ್ಗೆ ಹೇಳಿ ವ್ಯವಸ್ಥೆ ಮಾಡಿಸಿದ್ದಲಿಗೆ ಕರೆದುಕೊಂಡು ಬಂದರು. ರಿಜಿಸ್ಟರ್ನಲ್ಲಿ ಸುಸ್ತು, ಜ್ವರ ಅಂತ ಬರೆದುಕೊಂಡು ಇವಳನ್ನು ಅಡ್ಮಿಟ್ ಮಾಡಿಕೊಂಡು ಎಲ್ಲರೂ ಹೊರಗಡೆ ನಿಂತಾಗ ಅವರ ಅಪ್ಪ ಬಂದರು. ಇವಾಗ ಸಮಾಧಾನ ಆಯಿತು ನಿಮಗೆ? ನಾವು ಒಳ್ಳೆ ಟೈಮ್ಗೆ ಬಂದ್ವಿ, ಇಲ್ಲದಿದ್ದರೆ ಅವಳು ಇಷ್ಟೊತ್ತಿಗೆ ಏನಾಗ್ತಿದ್ಲೋ. ನಿಮ್ಮ ಮಗಳನ್ನು ನೀವು ಇಟ್ಕೊಳ್ಳಿ, ಯಾರಿಗಾದರೂ ಮದುವೆ ಮಾಡಿಕೊಡಿ, ನನಗೆ ಅವಳ ಜೀವ ಮುಖ್ಯ ಅಂತ ಮೋಹಿತ್ ಹೇಳಿದಾಗ ಹೆಂಡತಿ ಹತ್ರ ಏನು ಹೇಳಿದ್ರು ಅಂತ ಕೇಳಿದರು. ಏನೂ ಹೇಳಿಲ್ಲ, ಇವತ್ತು ಡಾಕ್ಟರ್ ಬಂದಿಲ್ಲವಂತೆ, ಸಿಸ್ಟರ್ ನೋಡಿದ್ದಾರೆ, ನಿಮ್ಮ ಹಠಕ್ಕೆ ನಮ್ಮ ಮಗಳನ್ನು ಬಲಿ ಕೊಟ್ಟುಬಿಟ್ರಿ ಅಂತ ಅವರಿಗೆ ಹೇಳುತ್ತಾ ಹತ್ತಾಗ ಅವರಿಗೆ ನಾನು ಮಾಡಿದ್ದು ತಪ್ಪು ಅನಿಸ್ತು. ಹೊರಗೆ ಬಂದ ನರ್ಸ್, ಜಾಸ್ತಿ ವಿಷ ಏನು ಕುಡಿದಿರಲಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀವಿ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂದಾಗ ಪೊಲೀಸ್ ಅಂದ ತಕ್ಷಣ ನಿಧಿ ಅಪ್ಪ ಅಮ್ಮ ಇಬ್ಬರು ಶಾಕ್ ಆದರು. ಗಾಬರಿಯಿಂದ ಮುಖ ನೋಡಿಕೊಂಡಾಗ ಆರ್ಯ ಅಷ್ಟರಲ್ಲಿ ನೋಡಿ, ಇದು ಅವರ ಮರ್ಯಾದೆ ಪ್ರಶ್ನೆ, ದಯವಿಟ್ಟು ಅದೆಲ್ಲ ಬೇಡ, ನೀವೇ ಸ್ವಲ್ಪ ಅಂತ ಅವರನ್ನು ಸೈಡಿಗೆ ಕರೆದುಕೊಂಡು ಹೋಗಿ ಅವರ ಹತ್ತಿರ ಮೊದಲೇ ಮಾತನಾಡಿದ್ದ ಮಿಕ್ಕಿದ ಹಣವನ್ನು ಕೊಟ್ಟಿದ್ದ. ಅದನ್ನು ಇವರು ನೋಡಿದರು. ಅಸಲಿಗೆ ನಿಧಿಗೆ ವಿಷ ಕುಡಿಯುವಂತೆ ನಾಟಕ ಮಾಡೋಕೆ ಹೇಳಿದ ಆರ್ಯ ಹಾಸ್ಪಿಟಲ್ನಲ್ಲಿ ಕಾಂಪೌಂಡರ್ ಸಿಸ್ಟರ್ಗೆ ಹಣ ಕೊಟ್ಟು ಸುಸ್ತು ಜ್ವರ ಅಂತ ಅಡ್ಮಿಟ್ ಮಾಡಿಕೊಳ್ಳೋಕೆ ಹೇಳಿದ. ಅವರ ಅಪ್ಪ ಅಮ್ಮನ ಹತ್ತಿರ ಪೊಲೀಸ್ ಕೇಸ್ ಅಂತ ಹೇಳಲು ಹೇಳಿ ಅವರನ್ನು ದುಡ್ಡು ಕೊಟ್ಟು ಒಪ್ಪಿಸಿದ. ಮಗಳ ಸಾವಿಗೆ ಯಾವ ತಂದೆ ತಾಯಿ ಒಪ್ಪೋದಿಲ್ಲ, ಈ ಥರ ಮಾಡಿದರೆ ಅವರು ಒಪ್ಪಿಕೊಳ್ಳುತ್ತಾರೆ ಅಂತ ಅವನ ಲೆಕ್ಕಾಚಾರ. ಅದರಂತೆ ಅವನು ಅಂದುಕೊಂಡಂತೆ ಆಗಿತ್ತು. ಅವರ ಅಪ್ಪ ಮೋಹಿತ್ ನಿಧಿ ಮದುವೆಗೆ ಒಪ್ಪಿ ಮದುವೆ ಬಗ್ಗೆ ಮಾತಾಡಲು ಅವರ ಮನೆಗೆ ಬರ್ತೀವಿ ಅಂತ ಫೋನ್ ಮಾಡಿ ಹೇಳಿದರು. ನಿಧಿನ ನೋಡಲು ಬಂದ ಮೋಹಿತ್, ನಿಜವಾಗಲೂ ವಿಷ ತಗೊಂಡಿದ್ಯಾ ಅಂದಾಗ, ಇಲ್ಲ, ಅಣ್ಣ ಹೇಳಿದಾಗೆ ಮೈ ಮೇಲೆಲ್ಲ ಚೆಲ್ಲಿಕೊಂಡು ಬಾಯಿ ಹತ್ತಿರ ಸ್ವಲ್ಪ ಹಾಕಿಕೊಂಡಿದ್ದು ಅಷ್ಟೇ, ಸ್ವಲ್ಪ ಮಿಸ್ ಆಗಿ ಬಾಯಿಗೆ ಹೋಯಿತು ಅಂದಾಗ ನೀನಜ್ಜಿ ಹುಷಾರು ಅಂತ ಹೇಳಿರ್ಲಿಲ್ವಾ ಅಂತ ಮೋಹಿತ್ ಹೇಳಿದ. ಹೋಗ್ಲಿ ಬಿಡೋ, ಇವಾಗ ಕ್ಲಿಯರ್ ಆಯಿತು ತಾನೆ, ನಿಮ್ಮ ಮಾವನು ಒಪ್ಪಿದ್ದಾರೆ, ಇನ್ನು ಮಿಕ್ಕಿದ್ದು ನಿಮ್ಮ ಮದುವೆ ಅಷ್ಟೇ, ನಾನು ಹೊರಗೆ ಇರ್ತೀನಿ, ಬೇಗ ಬಾ ಅಂತ ಹೇಳಿ ಹೊರಗೆ ಹೊರಟಿದ್ದವನಿಗೆ ನಿಧಿ ಥ್ಯಾಂಕ್ಸ್ ಅಣ್ಣ ಅಂದಳು. ಅಣ್ಣ ಅಂದ ಮೇಲೆ ಥ್ಯಾಂಕ್ಸ್ ಏಕೆ? ನನ್ನ ಫ್ರೆಂಡ್, ನೀನು ಅವನ ಜೊತೆಗೆ ಇದ್ದರೆ ಹ್ಯಾಪಿ ಆಗ್ತಾನೆ ಅಂದರೆ ನಾವು ಏನು ಬೇಕಾದರೂ ಮಾಡ್ತೀವಿ ಅಂದವನೇ ಹೊರಗೆ ಹೋಗಿದ್ದ. ನಿಧಿ ಹಣೆಗೆ ಹೂವು ಮುತ್ತಿಟ್ಟು ಅಲ್ಲಿಂದ ಬಂದಿದ್ದ ಮೋಹಿತ್ ಅವನ ಅತ್ತೆ ಮಾವರಿಗೆ ಹೇಳಿ ಮನೆ ಕಡೆ ನಡೆದಿದ್ದರು. ಒಳಗೆ ಬಂದ ನಿಧಿ ಅಪ್ಪ ಅಮ್ಮ, ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಮಗಳೇ, ನಿನ್ನ ಖುಷಿ ನನಗೆ ಮುಖ್ಯ, ನಾನು ಮದುವೆಗೆ ಒಪ್ಪಿದ್ದೀನಿ ಅಂತ ಅವರ ಅಪ್ಪ ಹೇಳಿದಾಗ ಅವಳು ಖುಷಿಯಾದಳು. ಹೊರಗೆ ಬಂದ ಮೋಹಿತ್ ಆರ್ಯ ಹೊರಗಡೆ ಇದ್ದ ಅಶೋಕ್ ಬಳಿ ಬಂದವರೇ ಅವನ ಜೊತೆ ಊರಿಗೆ ಹೊರಟರು. ಥ್ಯಾಂಕ್ಸ್ ಮಚ್ಚ, ನೀನು ಈ ಪ್ಲಾನ್ ಹೇಳಿದಾಗ ಎಲ್ಲಿ ಎಡವಟ್ ಆಗುತ್ತೋ ಅಂದ್ಕೊಂಡಿದ್ದೆ, ಆದರೆ ನೀನು ಹೇಳಿದ ಹಾಗೆ ಆಯಿತು, ಥ್ಯಾಂಕ್ಸ್ ಅಂದವನೇ ಆರ್ಯನನ್ನು ತಬ್ಬಿದ ಮೋಹಿತ್. ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೋ, ಅಂತೂ ಅಣ್ಣನ ಮದುವೆ ಆದಮೇಲೆ ನಿಂದೆ ಮದುವೆ, ನಮ್ಮಲ್ಲಿ ಮೊದಲು ಹಳ್ಳಕ್ಕೆ ಬೀಳೋದು ನೀನೇ ನೋಡು ಅಂತ ಹೇಳಿದಾಗ ನಿಧಿನ ನೆನೆದು ಖುಷಿಪಟ್ಟಿದ್ದ ಮೋಹಿತ್. ಮಗ, ನನಗೂ ಇದೇ ಥರ ಹೆಲ್ಪ್ ಮಾಡ್ತೀಯ ಅಲ್ವಾ ಅಂದಾಗ ಅಶೋಕ್, ನಿಮಗೆ ಒಂದು ವಿಷಯ ಹೇಳಬೇಕಿತ್ತೋ, ನೀನು ಧೃತಿನ ಮರೆತು ಬಿಡೋ ಅಂದಿದ್ದ. ಯಾಕೋ ಅಂದಾಗ, ಅಮ್ಮ ಅವಳನ್ನು ನನ್ನ ಜೊತೆ ಮದುವೆ ಮಾಡ್ತಾಳಂತೆ, ಅದಕ್ಕೆ ಅಂದಿದ್ದ ಆರ್ಯ. ಏನೋ ಹೇಳ್ತಿದ್ದೀಯಾ ನೀನು? ನಾನು ಅವಳು ಲವ್ ಮಾಡ್ತಿರೋದು ನಿಮಗೆ ಗೊತ್ತಲ್ವ ಅಂದಾಗ, ಆದರೆ ಏನಂತೋ, ನಮ್ಮ ಮಾವನ ಮಗಳನ್ನು ನಾನು ಮದುವೆ ಆಗಬಾರ್ದಾ ಅಂತ ಕೇಳಿದ ಆರ್ಯ ಮಾತಿಗೆ ಅಶೋಕ್ ಏನು ಉತ್ತರಿಸದೆ ಸುಮ್ಮನೆ ಮುಖ ಹಿಳೆಬಿಟ್ಟು ನಿಂತವನೇ. ಅವಳು ಒಪ್ಪೋದಿಲ್ಲ ಅಂದಾಗ, ನಮ್ಮ ಮಾವ ಒಪ್ಪಿಸ್ತಾರೆ ಬಿಡೋ, ಮರೆತು ಬಿಡೋ ಅಂತ ಹೇಳಿದಾಗ ಸುಮ್ಮನೆ ನಡೆದು ಹೋದವನ ಬೆನ್ನು ಹೇರಿದ ಆರ್ಯ. ಮಗನೇ, ನಾನು ಹೇಳಿದ್ದು ನಂಬಿದ್ಯಾ?
ಅಂತ ಕೇಳಿದಾಗ ಅವನನ್ನು ಎದುರಿಗೆ ನಿಲ್ಲಿಸಿ ನಿಜ ಹೇಳೋ ಅಂದವನಿಗೆ ಲೋ ಮಚ್ಚ, ನೀನು ಲವ್ಗೆ ನಾನು ವಿಲನ್ ಆಗ್ತೀನೇನೋ ಅಂತ ಹೇಳಿದವನಿಗೆ ಲೋ ಪಾಪಿ, ನಾನು ನಿಜ ಅಂದುಕೊಂಡಿದ್ದೆ ಅಂದಾಗ ನಿನ್ನ ಗೋಳಿಕೊಳ್ಳೋದೆ ನನಗೆ ಇಷ್ಟ ಅಂದವನ ಒಟ್ಟಿಗೆ 2 ಗುದ್ದು ಕೊಟ್ಟವ ಅಶೋಕ್ ಅಲ್ಲಿಂದ ನಗುತ್ತಾ ಸಾಗಿತ್ತು ಅವರ ಸ್ನೇಹ ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.